wants to assure you this morning His presence with you. I would also like to say that there was a tangible presence of the Lord. He said, "My goodness will pursue them, their children." And yet the pain was not subsided on the pain scale again. Life that's being transformed, that's not easy. I'm foolish, you got freedom, now I won't go back anymore. ಇವತ್ತಿನೊಂದು ಹೊಸ ಸರಣಿಯನ್ನು ನಾವು ಪ್ರಾರಂಭಿಸೋದಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದು ಭಾಳ ಇಂಪಾರ್ಟೆಂಟ್ ಸೀರೀಸ್. ಕೆಲವು ವಾರಗಳನ್ನು ಅದನ್ನು ನಾನು ನಿಮ್ಮ ಬಳಿಯಲ್ಲಿ ಹಂಚ್ಕೊಳ್ಳೋಕ್ಕೆ ನಾನು ಬಯಸ್ತೇನೆ. ಅದೇನೆಂದರೆ ಐಡೆಂಟಿಫೈಯಿಂಗ್ ಯುವರ್ ಐಡೆಂಟಿಟಿ ಇನ್ ಕ್ರೈಸ್ಟ್ ಜೀಸಸ್. ಯೇಸು ಕ್ರಿಸ್ತನ ಒಟ್ಟಿಗೆ ನಿಮ್ಮ ಗುರುತಿಸುವಿಕೆಯನ್ನು ಗುರುತಿಸಿಕೊಳ್ಳುವಂಥದ್ದು. ನನ್ನ ಜೀವನದಲ್ಲಿ ಇದು ಭಾಳವಾಗಿ ಕಾರ್ಯ ಮಾಡಿದಂಥ ಟೀಚಿಂಗ್ಸ್ ಇದು. ಪ್ರಾರಂಭದಲ್ಲಿ ನಾನು ರಕ್ಷಣೆ ಹೊಂದಿದಾಗ ಸುಮಾರು 2002ನೇ ವರ್ಷದಲ್ಲಿ 21 ವಯಸ್ಸನ್ನು ಇರಬೇಕಂದ್ರೆ ಯೇಸು ಕ್ರಿಸ್ತನ ಸಂದರ್ಶನವನ್ನು ನಾನು ಹೊಂದ್ಕೊಂಡೆ ರಕ್ಷಣೆ ಹೊಂದಿದೆ. ಓಕೆ ಸರ್, ಬೈಬಲ್ ಓದ್ತಾ ಇದ್ದೆ, ಪ್ರಾರ್ಥನೆ ಮಾಡ್ತಾ ಇದ್ದೆ. ಆದರೆ ದೇವರ ಬಗ್ಗೆ ಹೆಚ್ಚಾಗಿ ನನಗೆ ಗೊತ್ತಿರಲಿಲ್ಲ. ನಾನು ಈ ಕ್ರಿಸ್ತನಲ್ಲಿ ಯಾರೆಂಬುದಾಗಿ ಕೂಡ ನನಗೆ ಪ್ರಕಟಣೆ ಗೊತ್ತಿರಲಿಲ್ಲ. ಸೊ ಆದ ಕಾರಣ ನನ್ನ ಕ್ರೈಸ್ತವ ಜೀವಿತ ಯಾವ ರೀತಿ ಇತ್ತು ಅಂದರೆ, ರಕ್ಷಣೆ ಏನೋ ಹೊಂದಿದೆ, ಸಂತೋಷ ಇತ್ತು, ಸಮಾಧಾನ ಇತ್ತು, ನನ್ನ ಭಾರಗಳೆಲ್ಲ ಪಾಪದ ಭಾರವೆಲ್ಲ ಎತ್ತಲ್ಪಟ್ಟಂಥ ಅನುಭವ ಇತ್ತು, ದೇವರ ಸನ್ನಿಹವನ್ನು ಅನುಭವಿಸ್ತಾ ಇದೆ. ಬಟ್ ಆ ಒಂದು ಅನುಭವ ಕೆಲವು ದಿನಗಳಾದ ಮೇಲೆ ಏರುಪೇರಾಗೋಕ್ಕೆ ಪ್ರಾರಂಭಿಸ್ತಾ ಇತ್ತು. ಅಂದರೆ ಕೆಲವೊಮ್ಮೆ ಪಾಪಗಳಲ್ಲಿ ಬೀಳ್ತಾ ಇದ್ದೆ, ಶೋಧನೆಗಳಲ್ಲಿ ಬೀಳ್ತಾ ಇದ್ದೆ. ಆವಾಗ ನನ್ನ ಮೇಲೆ ನನಗೆ ಭಾಳ ಬೇಸರ ಆಗ್ತಾಯಿತ್ತು. ಅರೆ, ರಕ್ಷಣೆ ಹೊಂದಿದ್ದೀನಲ್ಲ, ನಾನು ಪವಿತ್ರಾತ್ಮ ಹೊಂದ್ಕೊಂಡಿದ್ದೀನಲ್ಲ, ಅರೆ ಈ ಪಾಪಗಳು ನನ್ನಲ್ಲಿ ಯಾಕಿವೆ, ನಾನು ಯಾಕೆ ಜಯಿಸೋಕ್ಕಾಗ್ತಾ ಇಲ್ಲ ಎಂಬುದಾಗಿ ನನ್ನ ಮೇಲೆ ನನಗೆ ಬೇಸರ ಹೊಂದ್ತಾಯಿತ್ತು. ಭಾಳ ನಿರಾಶೆಗೊಳಗಾಗ್ತಾ ಇದೆ. ದೇವರ ಮೇಲಿದ್ದಂಥ ನನ್ನ ಒಂದು ಅರ್ಥ ಕೂಡ ಅದು ಭಾಳ ವಿಭಿನ್ನವಾಗಿತ್ತು. ದೇವರಂದರೆ ಯಾವಾಗಲೂ ಕೂಡ ಒಬ್ಬ ಕೋಪಿಷ್ಟ ದೇವರ ಥರ ನೋಡ್ತಾ ಇದ್ದೆ. ಯಾವಾಗಲೂ ಕೂಡ ಒಬ್ಬ ಜಡ್ಜ್ ಥರ. ನಾವು ಪಾಪ ಮಾಡೋದನ್ನೇ ನೋಡೋದನ್ನು ಕಾಯ್ತಾ ಇರ್ತಾರೆ, ಪಾಪ ಮಾಡೋಕ್ಕೆ ಕಾಯ್ತಾ ಇರ್ತಾರೆ. ಈ ಟರ್ನಿಂಗ್ಗಳೆಲ್ಲ ಟ್ರಾಫಿಕ್ ಪೊಲೀಸ್ಗಳು ಕಾಯ್ತಾ ಇರ್ತಾರಲ್ಲ, ಹಂಗೆ ದೇವರು ಕೂಡ ಆ ರೀತಿ ನಾವು ತಪ್ಪು ಮಾಡೋದನ್ನೇ ಕಾಯ್ತಾ ಇರ್ತಾರೆ. ತಪ್ಪು ಮಾಡಿದಾಗ ನಮ್ಮನ್ನು ಶಿಕ್ಷಿಸುವ ದೇವರೆಂಬುದಾಗಿ ಆ ರೀತಿಯಾಗಿ ಅರ್ಥನ ಮಾಡ್ಕೊಡೋದ್ರಿಂದ ನನ್ನ ಕ್ರೈಸ್ತವ ಜೀವಿತವನ್ನು ಆನಂದಿಸೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಪ್ರಿಯರೇ, ನಾವು ಕ್ರೈಸ್ತವ ಜೀವಿತದಲ್ಲಿ ಆನಂದಿಸೋದಕ್ಕೋಸ್ಕರ ದೇವರು ಕರೆದಿದ್ದಾನೆ. ನಾವು ಯೇಸು ಕ್ರಿಸ್ತನ ಒಟ್ಟಿಗೆ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಕೂಡ ನಾವು ಬೇಜಾರಲ್ಲಿ, ಬೇಸರದಲ್ಲಿ, ಸಂತೋಷ ಇಲ್ಲದೆ ಇದ್ದು, ಯೇಸು ಕ್ರಿಸ್ತನ ತಿಳ್ಕೊಂಡಾದ್ಮೇಲೂ ಕೂಡ, ರಕ್ಷಣೆ ಹೊಂದ ಮೇಲೂ ಕೂಡ ಇನ್ನೂ ನಮ್ಮಲ್ಲಿ ಬೇಜಾರಾಗಿಯೋ, ಬೇಸರದಲ್ಲಿಯೋ, ಚಿಂತೆಯಲ್ಲಿ ಇದೆಯಂದರೆ ಎಲ್ಲೋ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ ಆಗ್ತಾ ಇದೆಯಾ? ಸೊ ನಾವು ಏನು ನಂಬ್ತೇವೆ, ದೇವ್ರ ಕಂಡ್ರೆ ನಮ್ಮ ನಂಬಿಕೆ ಏನು, ಈ ಲೋಕದ ಮೇಲೆ ನಮ್ಮ ಕುರಿತು ನಮ್ಮ ನಂಬಿಕೆ ಏನು, ನಮ್ಮನ್ನು ಕುರಿತು ನಮ್ಮ ನಂಬಿಕೆ ಏನು ಅನ್ನೋದು ಭಾಳ ಇಂಪಾರ್ಟೆಂಟ್. ನಾವೇನು ನಂಬ್ತೇವೋ ನಾವು ಅದನ್ನೇ ಯೋಚನೆ ಮಾಡ್ತೇವೆ. ನಾವೇನು ಯೋಚನೆ ಮಾಡ್ತೇವೋ ನಾವು ಅದನ್ನೇ ಮಾತಾಡ್ತೇವೆ. ನಾವೇನು ಮಾತಾಡ್ತೇವೋ ಅದನ್ನೇ ನಾವು ಮಾಡ್ತೇವೆ. ನಾವೇನು ಮಾಡ್ತೇವೋ ಅದೇ ನಾವು ಆಗ್ತೇವೆ. It all starts with right believing. Right believing will lead to right thinking. Right thinking will lead to right confessing. Right confessing will lead to right doing. Right doing will lead to right living. ಸೊ ನಾವು ಎಲ್ಲಿ ಬದಲಾಗಬೇಕು, ನಮ್ಮ ಜೀವಿತದಲ್ಲಿ ಬದಲಾವಣೆ ಆಗಬೇಕಂದ್ರೆ ಅದೆಲ್ಲಾಗಬೇಕು ಗೊತ್ತಾ? ನಾವೇನು ನಂಬ್ತೇವೋ, ವಾಟ್ ವಿ ಬಿಲೀವ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವೇನು ನಂಬುತ್ತೇವೋ, ದೇವ್ರ ಬಗ್ಗೆ ಏನು ನಂಬಿದ್ದೇವೆ, ನಮ್ಮ ಬಗ್ಗೆ ನಾವೇನು ನಂಬಿದ್ದೇವೆ, ಜೀವಿತದ ಬಗ್ಗೆ ನಾವೇನು ನಂಬಿದ್ದೇವೆ, ಅವೆಲ್ಲವೂ ಕೂಡ ದೇವರ ವಾಕ್ಯದ ಅನುಸಾರವಾಗಿ ಇಲ್ಲದೆ ಹೋದರೆ ನಮ್ಮ ಜೀವಿತದಲ್ಲಿ ನಾವು ಜಯವನ್ನು ಅನುಭವಿಸೋದಕ್ಕೆ ಸಾಧ್ಯನೇ ಇಲ್ಲ. ಅನೇಕ ಕ್ರೈಸ್ತರು ದೇವರ ನಂಬಿದಾಗ್ಯೂ ಕೂಡ ದೇವರ ಬಗ್ಗೆ ಇರುವ ಅವರ ತಿಳುವಳಿಕೆ ಭಾಳ ವಿಭಿನ್ನವಾಗಿರೋದ್ರಿಂದ ಅವರು ದೇವರ ಶಕ್ತಿಯನ್ನು ಅವರ ಜೀವನದಲ್ಲಿ ಅನುಭವಿಸೋಕ್ಕೆ ಆಗ್ತಾಯಿಲ್ಲ. ಕೆಲವರು ಅಂದ್ಕೊಳ್ತೇವೆ, ದೇವರನ್ನ ಹೇಳಿದಾಗೆ ದೇವರಂದರೆ ಯಾವಾಗಲೂ ನಮ್ಮ ಶಿಕ್ಷಿಸುವ ಕೋಪಿಷ್ಟ ದೇವರು ಅಂದ್ಕೊಳ್ತೇವೆ. ಅದಕ್ಕೆ ಕೆಲವರು ಆತ್ಮೀಯ ಜೀವಿತ ಪ್ರಾರ್ಥನೆ ಅಂದರೆ ಫುಲ್ ಸೀರಿಯಸ್ ಆಗಿಬಿಡ್ತಾರೆ. ದೇವರು ಸಂತೋಷ ಪಡುವಂಥ ದೇವರಂತ ಎಂಬುದನ್ನು ನೋಡೋಕ್ಕೆ ಸಾಧ್ಯನಾ? ದೇವರು ನಗ್ತಾರೆ ಅನ್ನೋದು ಗೊತ್ತಾ ನಿಮಗೆ? ದೇವರ ವಾಕ್ಯದಲ್ಲಿ ಆತನು ಕೂಡ ನಾಟ್ಯವಾಡ್ತಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಈ ಡ್ಯಾನ್ಸಸ್ ಓವರ್ ಯು, ಸಿಂಗ್ಸ್ ಓವರ್ ಯು ಅಂತ ವಾಕ್ಯಗಳಿದೆ. ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ಕೆಲವೊಮ್ಮೆ ಆತ್ಮೀಯ ಜೀವಿತ, ಕ್ರೈಸ್ತವ ಜೀವಿತ ಅಂದರೆ ಫುಲ್ ಸೀರಿಯಸ್. ಆಚೆಲ್ಲ ಆಟ ಆಡ್ತಾ ಇರ್ತವೆ, ನಗ್ತಾ ಇರ್ತವೆ. ದೇವರ ಸಾನ್ನಿಧ್ಯ ಅಂತಿದ್ದಂಗೆ ಎಲ್ಲ ಸೀರಿಯಸ್ ಆಗ್ಬಿಡ್ತವೆ.
ಯಾಕೆ? ದೇವ್ರು ಸೀರಿಯಸ್ ಅಂತನಾ? ನೋ. ಕೆಲವೊಮ್ಮೆ ದೇವರಂದರೆ ನಮ್ಮ ಎಲ್ಲ ಇಷ್ಟಗಳನ್ನು ಬಯಕೆಗಳನ್ನು ಪೂರೈಸುವಂಥ ಜೀನಿ ಅಂದ್ಕೊಂಡ್ಬಿಡ್ತೇವೆ. ಅಂಥವ್ರು ಏನು ಮಾಡ್ತೇವೆ? ದೇವರ ಹತ್ರ ಏನಕ್ಕೆ ಬರ್ತವೆ? ಬರೀ ಅಗತ್ಯಗಳಿಗೋಸ್ಕರ ಮಾತ್ರ ಬರ್ತವೆ. ನಮ್ಮ ಪ್ರಾರ್ಥನೆ ಎಲ್ಲ ಒಂದು ದೊಡ್ಡ ಅಗತ್ಯಗಳ ಲಿಸ್ಟ್, ಗ್ರಾಸರಿ ಲಿಸ್ಟ್ ಥರ ಇರುತ್ತೆ. ದೇವರೇ ನಂಗೆ ಅದು ಕೊಡು, ಇದು ಕೊಡು, ಇವ್ರನ್ನ ಆಶೀರ್ವಾದ ಮಾಡು, ಅವ್ರನ್ನ ಆಶೀರ್ವಾದ ಮಾಡು, ಅಷ್ಟೇ ಆಗಿಬಿಡುತ್ತೆ ನಿಮ್ಮ ಪ್ರಾರ್ಥನೆ. ಆದರೆ ಯಾವಾಗ ದೇವರು ನಿಮ್ಮ ತಂದೆ, ನಾವು ಆತನ ಮಕ್ಕಳು, ಆತನು ನಮ್ಮೊಟ್ಟಿಗೆ ವೈಯಕ್ತಿಕವಾದ ಸಂಬಂಧವನ್ನು ಇಟ್ಕೊಳ್ಳೋಕ್ಕೆ ಬಯಸ್ತಾ ಇದ್ದಾನೆ ಅನ್ನೋ ಪ್ರಕಟಣೆ ನಮಗೆ ಅರ್ಥ ಆಗುತ್ತೋ, ಆತನೊಟ್ಟಿಗೆ ನಮಗಿರೋ ಸಂಬಂಧ ಸಂಪೂರ್ಣವಾಗಿ ಬದಲಾಗುತ್ತೆ. ಹಲ್ಲೆಲೂಯಾ. ಪ್ರಿಯ, ದೇವರು ನಮ್ಮ ತಂದೆ, ನಾವು ಆತನ ಮಕ್ಕಳಾಗಿದ್ದೇವೆ. ಇದು ಭಾಳ ಸರಳವಾದ ಒಂದು ಸೀರೀಸ್ ನಾನು ಹೇಳ್ತಾ ಇರೋಂತಕ್ಕಂಥದ್ದು. ಇದು ಕೆಲವರಿಗೆ ಭಾಳ ಬೇಸಿಕ್ಕಾಗಿ ಇನ್ನು ಕಾಣ್ಬೋದು, ಕೆಲವರಿಗೆ ಇದು ಭಾಳ ಪ್ರಯೋಜನಕರವಾಗಿ ಕಾಣ್ಬೋದು. ಬಟ್ ನನ್ನ ಜೀವಿತವನ್ನು ಬದಲಾಯಿಸಿದಂಥ ಒಂದು ವಿಶೇಷವಾದ ಟೀಚಿಂಗ್ಸ್ ಇದಾಗಿರುತ್ತೆ. ನಾವು ಯಾರು ಅನ್ನೋದನ್ನು ಕ್ರಿಸ್ತನಲ್ಲಿ ನಾವು ಯಾರು ಅಂತ ಅರ್ಥ ಮಾಡ್ಕೊಳ್ಬೇಕು. ಒಂದು ವೇಳೆ ನೀವು ಯಾರು ಅಂತ ನಿಮ್ಮನ್ನು ಅದಕ್ಕೆ ಕೇಳಿದ್ರೆ ಏನು ಹೇಳ್ತೀರಾ ನೀವು? ನೀನಾರ ಕೇಳಕ್ಕೆ ಅಂತ ಹೇಳ್ತೀರಾ? ಹೂ ಆರ್ ಯು ಅಂತ ಯಾರು ಪ್ರಶ್ನೆ ಕೇಳಿದ್ರೆ ನಿಮ್ಮ ಆನ್ಸರ್ ಏನು? ಪ್ರಾಬ್ಲಿ ಯಾರು ನನ್ನ ಬಂದು ಕೇಳಿದ ಯಾರು ಅಂದರೆ ನಾನು ಮನೋಹರ್ ಅಂತ ಹೇಳ್ಬೋದು. ಆಮ್ ಐ ಮನೋಹರ್? ಎಸ್, ನೋ, ಅದು ನನ್ನ ಹೆಸರು ಅಷ್ಟೇ. ನಾನು ಯಾರು? ಪಾಸ್ಟರ್? ನಾನು ಪಾಸ್ಟರ್, ನಾನು ಅಫ್ಕೋರ್ಸ್, ಬಟ್ ಅದು ನಾನಲ್ಲ. ಅದು ದಟ್ ಈಸ್ ಮೈ ಕಾಲಿಂಗ್, ಪ್ರೊಫೆಷನ್ ಅನ್ಬೋದು. ಒಂದು ವೇಳೆ ನಾನು 5.6 ಫೀಟ್, ಒಂದು 70 kg ವೆಯ್ಟ್ ಇದ್ದೀನಿ ಅಂದರೆ ಓ ಮೈ ಅಂದರೆ ನಾನು ಯಾರು ಅನ್ನೋದು ನನ್ನ ಫಿಸಿಕಲ್ ಅಪಿಯರೆನ್ಸಲ್ಲಿ ಯಾರು ಒಬ್ಬರು ಯಾರು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ನಾವು ಸುಮಾರು ಐ ಡಿ ಕಾರ್ಡ್ಗಳು ಹಾಕೋಬೋದು, ಐಡೆಂಟಿಟಿ ಕಾರ್ಡ್ಗಳಿವೆ ನಮಗೆ. ಕೆಲಸಕ್ಕೆ ಹೋದ್ರೆ ಐಡೆಂಟಿ ಕಾರ್ಡ್ ಇದೆ, ಕಾಲೇಜ್ಗೆ ಹೋದ್ರೆ ಐಡೆಂಟಿ ಕಾರ್ಡ್ ಇದೆ, ಎಲ್ಲೋದ್ರೂ ಐಡೆಂಟಿ ಕಾರ್ಡ್ ಇದೆ. ಐಡೆಂಟಿ ಕಾರ್ಡಲ್ಲಿ ಏನು ತಿಳಿಸುತ್ತೆ? ನಿಮ್ಮ ಹೆಸರೇನು, ನೀವೇನು ಮಾಡ್ತಾ ಇದ್ದೀರಾ, ಅವೆಲ್ಲ ತಿಳಿಸ್ಬೋದು. ಬಟ್ ಆರ್ ಯು ರಿಯಲಿ ವಾಟ್ ಇಟ್ ಸೇಸ್ ಇನ್ ಯುವರ್ ಐ ಡಿ ಕಾರ್ಡ್? ನಿಮ್ಮ ಐ ಡಿ ಕಾರ್ಡಲ್ಲಿ ಏನು ಬರೆಯಲ್ಪಡೋದು ನೀವಾಗಿದ್ದೀರಾ? ನಾವು ಯಾರು ಅನ್ನೋದು ಕೇವಲ ಹೊರಗಿನ ರೂಪದಲ್ಲಿ ನಾವೇನು ಕಾಣ್ತಾ ಇದ್ದೀವೋ ಅವ್ರು ನಾನು ನಿಜವಾದ ಮನುಷ್ಯನಲ್ಲ. ನನ್ನ ನಿಜವಾದ ಮನುಷ್ಯನ ನನ್ನನ್ನು ಯಾರು ಅಂತ ಅರ್ಥ ಮಾಡ್ಕೊಳ್ಬೇಕಂದ್ರೆ ಈ ಸಮ್ವೇರ್ ಇನ್ಸೈಡ್ ನಾನು ಒಳಗೆ ಏನಾಗಿದ್ದೀನೋ, ಹೀ ಈಸ್ ದ ರಿಯಲ್ ಪರ್ಸನ್. ಓಕೆ, ಅನೇಕ ಸಾರಿ ಆಚೆಯ ವ್ಯಕ್ತಿಯನ್ನು ನಾವು ಗಮನಿಸ್ತೇವೆ, ಬಟ್ ಒಳಗೆ ನಾವು ಯಾರಾಗಿದ್ದೇವೆ ಅದು ಇಂಪಾರ್ಟೆಂಟ್. ನಾವು ಒಳಗೆ ನಾನೊಬ್ಬ ಪಾಪಿ, ನಾನು ಯಾವುದಕ್ಕೂ ಪ್ರಯೋಜನಕ್ಕೆ ಬಾರ್ದವನು, ನನ್ನ ಕೈಲಿ ಏನೂ ಸಾಧ್ಯ ಇಲ್ಲ, ನಾನು ಬಲಹೀನನು, ನಾನು ಧೂಳು, ನಾನು ಮಣ್ಣು, ನಾನು ಅನಾಥಳು, ಹೇಳೋರು ಕೇಳೋರು ಯಾರು ಇಲ್ಲ, ಈ ರೀತಿಯಾದ ಯೋಚನೆಗಳು ನಿಮ್ಮ ಮನಸ್ಸಲ್ಲಿದ್ದರೆ ನಿಮ್ಮ ಜೀವಿತ ಯಾವ ರೀತಿ ಇರುತ್ತೆ? ಬೇರೆ ರೀತಿ ಇರುತ್ತಾ? ಇಲ್ಲ, ಹಾಗೇ ಇರ್ತೇವೆ. ನಿಮ್ಮ ಬಗ್ಗೆ ನೀವೇನು ನಂಬ್ತೀರೋ ಅದನ್ನೇ ನೀವು ಯೋಚನೆ ಮಾಡ್ತೀರಾ. ನೀವೇನು ಯೋಚನೆ ಮಾಡ್ತೀರೋ ಅದನ್ನೇ ನೀವು ಮಾತಾಡ್ಕೊಳ್ತೀರಾ. ನೀವೇನು ಮಾತಾಡ್ತೀರೋ ಹಾಗೇ ನೀವು ವರ್ತಿಸ್ತೀರಾ. ನೀವು ಹೇಗೆ ವರ್ತಿಸ್ತೀರೋ ನೀವು ಆ ರೀತಿ ಆಗ್ತೀರ. ನಿಜವಾದ ಒಂದು ರೂಪಾಂತರ, ನಿಜವಾದ ಬದಲಾವಣೆ ಅದು ಹೊರಗಿನ ಬದಲಾವಣೆ ಅಲ್ಲ, ಅದು ಒಳಗಿನಿಂದ ಬರಬೇಕು. ನಾನು ಹೇಳಬೇಕಂದ್ರೆ ನನ್ನ ಪ್ರಾರಂಭ ದಿನಗಳಲ್ಲಿ ನನ್ನ ಕ್ರೈಸ್ತವ ಜೀವಿತದಲ್ಲಿ ರಕ್ಷಣೆ ಒಂದಾಗಿ ಕೂಡ ಐ ವಾಸ್ ಇಂಟ್ರೋವರ್ಟ್. ಜನರ ಮುಂದೆ ಮಾತಾಡೋಕ್ಕೆ ಭಯ ನನಗೆ. ಯಾವಾಗಲೂ ಕೂಡ ಜನರು ನನ್ನ ಬಗ್ಗೆ ಏನು ಅಂದ್ಕೊಳ್ತಾರೋ, ನನ್ನೊಂದು ಅಪಿಯರೆನ್ಸ್ ಮೇಲೆ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಕಪ್ಪಗಿದ್ದೆ, ಕುಳ್ಳಕ್ಕಿದ್ದೆ, ದಪ್ಪಕ್ಕಿದ್ದೆ, ಆ ರೀತಿಯ ಜನರ ಬಗ್ಗೆ ಏನು ಅಂದ್ಕೊಳ್ತಾರೋ ಮಾತಾಡಕ್ಕೆ ನಿಂತ್ಕೊಂಡ್ರೆ ಐ ಆಮ್ ನರ್ವಸ್. ಈಗ ಸ್ವಲ್ಪ ಇದೆ, ಬಟ್ ಅಷ್ಟೊಂದಿಲ್ಲ. ಆಲ್ ರೈಟ್. ಸೊ ಆ ರೀತಿ ನನ್ನ ಮೈಂಡಲ್ಲಿ ಯಾವಾಗಲೂ ಇತ್ತು. ಬಟ್ ಯಾವಾಗ ಕ್ರಿಸ್ತನಲ್ಲಿ ನಾನು ಯಾರು ಅಂತ ಅರ್ಥ ಮಾಡ್ಕೊಂಡ್ನೋ, ನಾವು ಜನರು ಇವಾಗ ನನ್ನ ಬಗ್ಗೆ ಏನು ಅಂದ್ಕೊಳ್ತಾರೆ ಅನ್ನೋದು ನನ್ನ ಚಿಂತೆ ನನಗಿಲ್ಲ. ಐ ಡೋಂಟ್ ಟ್ರೈ ಟು ಪ್ಲೀಸ್ ಪೀಪಲ್. ಜನರು ನನ್ನ ಬಗ್ಗೆ ಏನು ಯೋಚನೆ ಮಾಡ್ಕೊಳ್ತಾರೆ ಅನ್ನೋದು ಚಿಂತೆ ನನಗಿಲ್ಲ. ದೇವರು ನನ್ನ ಬಗ್ಗೆ ಏನು ಚಿಂತೆ ಮಾಡ್ತಾರೆ ಅದು ಇಂಪಾರ್ಟೆಂಟ್. ಜನರು ನನ್ನ ಯಾವ ರೀತಿಯಾಗಿ ಕಾಣ್ತಾ ಇದ್ದಾರೋ ಅದು ಇಂಪಾರ್ಟೆಂಟ್ ಅಲ್ಲ ನನಗೆ. ದೇವ್ರನ್ನ ಯಾವ ರೀತಿಗೆ ಕಾಣ್ತಾ ಇದ್ದಾರೋ ಅದು ಇಂಪಾರ್ಟೆಂಟ್ ಆಗುತ್ತೆ. ಆವಾಗ ಅದರಿಂದ ಏನು ಉಂಟಾಗುತ್ತೆ ಅಂದರೆ ನಿಮಗೆ ಧೈರ್ಯ ಬರುತ್ತೆ, ಆತ್ಮವಿಶ್ವಾಸ ಬರುತ್ತೆ. ಯು ವಿಲ್ ಬಿಗಿನ್ ಟು ಲಿವ್ ಎ ಕಾನ್ಫಿಡೆಂಟ್ ಲೈಫ್. ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ನೀವು ಯಾರು ಅಂತ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅನೇಕ ಸರಿ ರಕ್ಷಣೆ ಹೊಂದಿದ್ದೇವೆ, ಬಟ್ ರಕ್ಷಣೆಯಲ್ಲಿ ಏನೆಲ್ಲ ಒಳಗೊಂಡಿದೆ ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ. ಸೊ ಈ ಬಾತುಕೋಳಿ ಅನ್ಕೊಳ್ತು, ಈ ನಾಯಿ ಮರಿನೇ ನನ್ನ ತಾಯಿ ಅಂತ ಅನ್ಕೊಂಡ್ಬಿಡ್ತು. ಸೊ ನಾಯಿ ಮರಿ ಎಲ್ಲೆಲ್ಲ ಹೋಗ್ತಾ ಇತ್ತೋ ಬಾತುಕೋಳಿ ಅದ್ರ ಜೊತೆನೇ ಹೋಗ್ತಾ ಇತ್ತು. ನಾಯಿ ಮರಿಯಲ್ಲಿ ಮಲಗ್ತಾ ಇತ್ತೋ ಬಾತುಕೋಳಿ ಅದ್ರ ಜೊತೆನೇ ಮಲ್ಕೊಳ್ತಾ ಇತ್ತು. ಬಾತುಕೋಳಿ ಈಗ ಗಾಡಿ ಎಲ್ಲ ಬಂದಾಗ ಹೆಂಗೆ ಓಡಾಗುತ್ತಾ ನಾಯಿಗಳ ಥರ ಇದು ಹಂಗೆ ಓಡ್ತಾ ಇತ್ತು. ಟಯರ್ಗಳನ್ನ ಯಾವ ರೀತಿ ಚುಚ್ಚುತ್ತೋ ಇದು ಕೂಡ ಚುಚ್ಚುತ್ತಾ ಇತ್ತು. ಬಟ್ ಹಾಗಂದ್ಬಿಟ್ಟು ಪೂರ್ತಿಯಾಗಿ ನಾಯಿ ಥರ ಬಿಹೇವ್ ಮಾಡ್ತಾ ಇರಲಿಲ್ಲ.
ಕೆಲವು ಬಾತುಕೋಳಿ ಸ್ವಭಾವ ಇದ್ದೇ ಅದು ಹೋಗೋಕ್ಕೆ ಸಾಧ್ಯನೂ ಆಗಲ್ಲ. ಕ್ವಾಕ್ ಕ್ವಾಕ್ ಅಂತಲೇ ಹೇಳ್ತಾ ಇತ್ತು. ಓಕೆ, ಹಾರ್ತಾ ಇತ್ತು, ರೆಕ್ಕೆಗಳನ್ನ ಬಡ್ಕೊಳ್ತಾ ಇತ್ತು. ಸೊ ಈ ಬಾತುಕೋಳಿ ಕೆಲವೊಮ್ಮೆ ನಾಯಿ ಥರ ಆಡ್ತಾ ಇತ್ತು, ಕೆಲವೊಮ್ಮೆ ಬಾತುಕೋಳಿ ಥರ ಆಡ್ತಾ ಇತ್ತು. ನಮ್ಮ ಕ್ರೈಸ್ತರ ಕನ್ಫ್ಯೂಷನ್ ಅನೇಕ ಸರಿ ಈ ರೀತಿ ಇದೆ. ನಾವು ಈ ಲೋಕದಲ್ಲಿ ಹುಟ್ಟಿದ್ದೇವೆ, ಆದರೆ ನಾವು ಲೋಕದವರು ಅಲ್ಲ. ಕೆಲವೊಮ್ಮೆ ಲೋಕದವ್ರ ಥರ ಆಡ್ತಾ ಇರ್ತೇವೆ, ಕೆಲವೊಮ್ಮೆ ದೇವ್ರ ಮಕ್ಕಳ ಥರ ಆಡ್ತಾ ಇರ್ತೇವೆ. ಭಾನುವಾರ ಬಂದರೆ ದೇವ್ರ ಮಕ್ಕಳು ಆಗ್ಬಿಡ್ತೇವೆ, ಹಂಗೆ ಸೋಮವಾರ ಬರ್ತಿದ್ದಂಗೆ ಲೋಕದವ್ರಿಗಿಂತ ಲೋಕದವ್ರು ಆಗ್ಬಿಡ್ತೇವೆ. ನಾನು ಯಾರು ತೋರಿಸ್ತೀನಿ ಅನ್ನೋ ರೀತಿಯಲ್ಲಿ. ಯಾಕೆಂದರೆ ದೇವರ ಮಕ್ಕಳು ತಾವು ಯಾರೆಂಬುದಾಗಿ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿಲ್ಲ. ಈ ಒಂದು ಮುಂದಿನ ವಾರಗಳಲ್ಲಿ ತಿಳಿಸ್ತೇನೆ, ಕ್ರಿಸ್ತನಲ್ಲಿ ನಾವು ಯಾರು ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋದಲ್ಲಿ ದರ್ ಇಸ್ ಸೋ ಮಚ್ ಆಫ್ ಪವರ್ ದರ್ ಲಿಬರೇಟಿವ್ ಕಂಪ್ಲೀಟ್ಲಿ, ನಿಮ್ಮನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡುತ್ತೆ. ಯಾವ ರೀತಿ ಇರುತ್ತೆ ಅಂದರೆ, ನೀವು ಕೆಲವರು ಜನರು ತಮ್ಮ ಗುರುತಿಸುವಿಕೆಯನ್ನು ಯಾವ್ದು ಹೊಂದ್ಕೊಳ್ಳೋಕೆ ಬಯಸ್ತಾರೆ ಅಂದರೆ, ತಮ್ಮ ಜೀವನದಲ್ಲಿ ಏನು ಅಚೀವ್ ಮಾಡ್ತಾರೆ, ತಮ್ಮ ಟೈಟಲ್ಸ್, ಡಿಗ್ರೀಸ್, ಪೊಸಿಷನ್ಸ್, ಆಸ್ತಿ, ಮನೆ, ಹಣ, ಅದ್ರ ಮೇಲೆ ತಮ್ಮ ಗುರುತಿಸುವಿಕೆಯನ್ನು ಹೊಂದ್ಕೊಳ್ಳೋಕ್ಕೆ ಬಯಸ್ತಾರೆ. ನಾನು ಯಾರು, ನನ್ನಲ್ಲಿ ಕಾರಿದೆ, ನನ್ನಲ್ಲಿ ಮನೆ ಇದೆ, ನಾನು ಅದು ಓದಿದ್ದೀನಿ. ಅವೆಲ್ಲ ಕೂಡ ಶಾಶ್ವತ ಅಲ್ಲ, ಅವೆಲ್ಲ ಕೂಡ ಬದಲಾಗ್ತಾ ಇರುತ್ತೆ. ಅದರ ಮೇಲೆ ನಿಮ್ಮ ಗುರುತಿಸುವಿಕೆಯನ್ನು ಹೊಂದ್ಕೊಂಡ್ರೆ ಅದು ನಿಮ್ಮ ಯು ವಿಲ್ ನಾಟ್ ಫೈಂಡ್ ಫುಲ್ಫಿಲ್ಡ್. ನೀವು ಇನ್ನೂ ಓದಬೇಕನ್ಸುತ್ತೆ, ಇನ್ನೂ ಆಸ್ತಿ ಸಂಪಾದನೆ ಮಾಡಬೇಕನ್ಸುತ್ತೆ. ಒಂದು ಮನೆ ಅನೇಕರು ಅಂದ್ಕೊಳ್ತಾ ಇರ್ತಾರೆ, ನನ್ನಲ್ಲಿ ಯಾವುದು ಮನೆ ಇಲ್ಲ ಪಾಸ್ಟ್ ಅಂದ್ಕೊಳ್ತಾ ಇರ್ತೀರ. ಇವು ಒಂದು ಮನೆ ಇರೋ ಕಥೆ ಏನು ಗೊತ್ತಾ, ಎರಡನೇ ಮನೆಗೆ ಹೋಗಿರ್ತಾರೆ. ಎರಡನೇ ಮನೆಯವ್ರ ಕಥೆ ಏನು ಗೊತ್ತಾ, ಮೂರನೇ ಮನೆಗೆ. ಸೊ ಮನೆ ಪಡ್ಕೊಂಡಾಗ ನಿಮಗೆ ಸಮಾಧಾನ ಬರುತ್ತೆ ಅಂತ ಅಂದ್ಕೋಬೇಡಿ. ಅದು ಇನ್ನೂ ಬೇಕು, ಇನ್ನೂ ಇದ್ರೇ ನನಗೆ ಭದ್ರತೆ ಸಿಗೋದು. ಫಂಡಮೆಂಟಲಿ ಎಲ್ಲ ಮನುಷ್ಯರು ಕೂಡ 3 ನೀಡ್ಸ್ ಇದೆ. ದಿಸ್ ಇಸ್ ಕಾಲ್ಡ್ ಸೈಕಲಾಜಿಕಲಿ ಕ್ರಿಟಿಕಲ್ ನೀಡ್ಸ್. ದ ಸಮಥಿಂಗ್ ಕಾಲ್ಡ್ ಕ್ಯಾಶುವಲ್ ನೀಡ್ಸ್, ಸಮಥಿಂಗ್ ಕಾಲ್ಡ್ ಕ್ರಿಟಿಕಲ್ ನೀಡ್ಸ್. ಓಕೆ, ಆ ಕ್ರಿಟಿಕಲ್ ನೀಡ್ಸ್ ಅಂದರೆ ಎಲ್ಲ ಮನುಷ್ಯರಿಗೂ ಕೂಡ ಇದು ಬೇಕೇ ಬೇಕು. ಅದೇನು ಗೊತ್ತಾ, ಸೆಲ್ಫ್ ವರ್ತ್, ಸಿಗ್ನಿಫಿಕೆನ್ಸ್ ಆ್ಯಂಡ್ ಸೆಕ್ಯೂರಿಟಿ. ಈ 3. ಸೆಲ್ಫ್ ವರ್ತ್ ಅಂದರೆ ಎಲ್ಲರೂ ಕೂಡ ಸ್ವಾಭಿಮಾನ, ಗೌರವ ಅನ್ನೋದು ಬೇಕು ಪ್ರತಿಯೊಬ್ಬರಿಗೂ ಕೂಡ, ಇನ್ಕ್ಲೂಡಿಂಗ್ ಮಕ್ಕಳು ಕೂಡ ಅವರು ಗೌರವಿಸಲ್ಪಡಬೇಕು ಅನ್ನೋ ಒಂದು ಅಗತ್ಯ ಅವರಲ್ಲಿದೆ. ಇದೆಯಾ, ಎಲ್ಲರಿಗೂ ಇದೆಯಾ, ಪ್ರತಿಯೊಬ್ಬರಿಗೆ ಇದೆಯಾ? ನಿಮ್ಮನ್ನು ಜನರು ಗೌರವಿಸಬೇಕು ಅನ್ನೋ ಒಂದು ಫೀಲಿಂಗ್ ಇದೆಯಾ? ಎಸ್. ಇನ್ನೊಂದು ಸಿಗ್ನಿಫಿಕೆನ್ಸ್, ನಾನೊಬ್ಬ ಇಂಪಾರ್ಟೆಂಟ್ ಪರ್ಸನ್ ಅಂತ ಅನ್ನಿಸ್ಕೋಬೇಕು, ನಾನು ಮಾಡುವಂಥ ಕೆಲಸ ನನಗೆ ಅದು ಒಂದು ಪ್ರಾಮುಖ್ಯವಾದದ್ದು ಅನ್ನೋದು ಅನ್ನಿಸ್ಬೇಕು ಅನ್ನೋ ಫೀಲಿಂಗ್ ಪ್ರತಿಯೊಬ್ಬರಿಗೆ ಇರುತ್ತೆ. ಇನ್ನೊಂದು ಭದ್ರತೆ, ಪ್ರತಿಯೊಬ್ಬರಿಗೂ ಭದ್ರತೆ ಬೇಕು. ದರ್ ಇಸ್ ನಥಿಂಗ್ ರಾಂಗ್, ಇದು ದೇವರೇ ಇಟ್ಟಿದೆ ನೀಡ್ಸ್. ಆ್ಯಕ್ಚುಲಿ ಆದಮ ಅವಳನ್ನು ದೇವರು ಸೃಷ್ಟಿ ಮಾಡಿದಾಗ, ಆ ಒಂದು ಗಾರ್ಡನ್ ಆಫ್ ಈಡನಲ್ಲಿ, ಏದೆನ್ ತೋಟದಲ್ಲಿ ಇಟ್ಟಾಗ ದೇವರಿಗೆ 3 ಅಗತ್ಯಗಳನ್ನು ಅವ್ರು ಕೇಳೋಕ್ಕಿಂತ ಮುಂಚೆನೇ ಪೂರೈಸಿಬಿಟ್ಟಿದ್ರು. ದೇವರವರಿಗೆ ಗೌರವವನ್ನು, ಸ್ವಾಭಿಮಾನವನ್ನು, ಘನತೆಯನ್ನು ಕೊಟ್ಟಿದ್ರು. ಹೇಗೆ? ದೇವರು ತನ್ನ ಒಂದು ಆಕಾರದಲ್ಲಿ, ಈ ಕ್ರಿಯೇಟೆಡ್ ದಮ್ ಇನ್ ಹಿಸ್ ಲೈಕ್ನೆಸ್, ಇನ್ ಹಿಸ್ ಇಮೇಜ್, ತನ್ನ ಆಕಾರದಲ್ಲಿ, ತನ್ನ ಸ್ವರೂಪದಲ್ಲಿ ಮನುಷ್ಯನನ್ನು ದೇವರು ಉಂಟು ಮಾಡಿದ್ರು. ದಟ್ ಗೇವ್ ಹಿಮ್ ಹಿಸ್ ಐಡೆಂಟಿಟಿ. ಆತನು ಯಾರು? ದೇವರಿಂದ ಸೃಷ್ಟಿಸಲ್ಪಟ್ಟಂಥ ವ್ಯಕ್ತಿ. ಆತನಿಗೆ ಒಂದು ಸಿಗ್ನಿಫಿಕೆನ್ಸ್ ಕೊಟ್ಟರು ದೇವರು ಆತನಿಗೆ ನೀನು ಪ್ರಾಮುಖ್ಯವಾದವನು ಅಂತ ಒಂದು ಫೀಲಿಂಗನ್ನು ಕೊಟ್ಟರು. ಯಾವ ರೀತಿಯಾಗಿ ಮನುಷ್ಯನ ಪ್ರಾಮುಖ್ಯವಾದನು ಎಂಬುದಾಗಿ ದೇವರ ಆ ಒಂದು ಗುಣವನ್ನು ತಂದರು. ಇಡೀ ಭೂಲೋಕದ ಮೇಲೆ ದೊರೆತನವನ್ನು ಕೊಟ್ಟರು. ಇಡೀ ಭೂಲೋಕದ ಮೇಲೆ ಯು ರೂಲ್, ಯು ರೈನ್, ಹ್ಯಾವ್ ಡೊಮಿನಿಯನ್, ಒಡೆತನ ಮಾಡು, ನೀನು ಆಳ್ವಿಕೆ ಮಾಡಿ ಎಂಬುದಾಗಿ ಮನುಷ್ಯನಿಗೆ ಏನು ಕೊಟ್ಟರು? ಈ ಗೇವ್ ಹಿಮ್ ಸಿಗ್ನಿಫಿಕೆನ್ಸ್. ನೀನೊಬ್ಬ ಸಾಧಾರಣವಾದ ವ್ಯಕ್ತಿ ಅಲ್ಲ. ಯು ಆರ್ ನಾಟ್ ಜಸ್ಟ್ ಅನದರ್ ಕ್ರಿಯೇಟೆಡ್ ಬೀಯಿಂಗ್, ಯು ಆರ್ ಅ ರೂಲರ್ ಟು ಹ್ಯಾವ್ ಡೊಮಿನಿಯನ್. ನೀನು ಲೋಕವನ್ನು ಆಳೋದಕ್ಕೋಸ್ಕರ ಐ ಆಮ್ ಮೇಡ್ ಇಟ್ ಟು ರೂಲ್, ಟು ಹ್ಯಾವ್ ಡೊಮಿನಿಯನ್. ದೇವರು ಆ ರೀತಿಯಾದ ಒಂದು ಸಿಗ್ನಿಫಿಕೆನ್ಸ್ನ ಮನುಷ್ಯನಿಗೆ ದೇವರು ಕೊಟ್ಟರು. ಮೂರನೇದು ಭದ್ರತೆ. ದೇವರು ಅದಕ್ಕೆ ಭದ್ರತೆ ಕೊಟ್ಟರು, ಅದಕ್ಕೆ ಬೇಕಾಗಿರೋದು ಎಲ್ಲ ಕೊಟ್ಟರು. ಆದವನ ಪ್ರಾರ್ಥನೆ ಏನಾಗಿರ್ಬೋದು? ಪ್ರತಿದಿನ ಆದವನು ಪ್ರಾರ್ಥನೆ ಮಾಡೋದನ್ನ, ಪ್ರಾರ್ಥನೆ ಅದ್ರಿಗೆ ಏನಕ್ಕೆ ಕೇಳೋಕ್ಕೇನಾದ್ರು ಇದೆಯಾ? ಊಟ ಇದೆ, ಮನೆ ಇದೆ, ಇನ್ನೇನಿದೆ? ಎಲ್ಲ ಇದೆ. ಹೆಂಡತಿ ಕೊಟ್ಟಿದ್ದಾನೆ, ಎಲ್ಲ ಇದೆ. ಇನ್ನೇನು ಪ್ರಾರ್ಥನೆ ಮಾಡ್ತಾನೆ ಅವನು? ಆ ರೀತಿಯೆಲ್ಲ ನಿಮಗೆ ಇದ್ಬಿಟ್ರೆ ನೀವೇನು ಮಾಡ್ತೀರಾ? ಎಲ್ಲ ಇದ್ಬಿಟ್ರೆ ಏನು ಇಲ್ಲದೇ ಇದ್ರೆ ದೇವ್ರು ಮರಿತೀವಿ ನಾವು. ಪಾಪ ಪ್ರಭುವರೆಲ್ಲ ಬೆಳಗ್ಗೆ ನೆನಪು ಮಾಡ್ತಾರೆ, ಎಲ್ಲರಿಗೂ ಪ್ರಾಬ್ಲಮ್ಗಳಿದೆ ಅಂತ. ಕೆಲವು ಪ್ರಾಬ್ಲಮ್ಗಳು ಒಳ್ಳೆಯದೇ, ಪ್ರಾಬ್ಲಮ್ಗಳೇ ಇಲ್ಲ ಅಂದರೆ ನಮ್ಮನ್ನು ಹಿಡಿಯೋಕ್ಕಾಗತ್ತಾ? ಇದ್ದೇ ನಾವು ಸಿಗಲ್ಲ ಕೈಗೆ.
ಇವನಿಗೇನು ಪ್ರಾಬ್ಲಮ್ ಇಲ್ಲ. ಆದಾಮನಿಗೆ ಏನು ಪ್ರಾರ್ಥನೆ ಮಾಡಿರ್ಬೋದು? ಏನೂ ಇಲ್ಲ. ಬಟ್ ಈ ಹ್ಯಾಡ್ ಎ ಲವಿಂಗ್ ಇಂಟಿಮೇಟ್ ರಿಲೇಷನ್ಶಿಪ್, ಫೆಲೋಶಿಪ್ ವಿತ್ ಗಾಡ್. ದೇವರೊಟ್ಟಿಗೆ ಸನ್ನಿಹವಾದ ಒಂದು ಪ್ರೀತಿಯ ಬಾಂಧವ್ಯವನ್ನು ಆದವನು ಹೊಂದ್ಕೊಂಡಿದ್ದ. ಅವರಿಬ್ಬರು ಮಾತಾಡ್ತಾಯಿದ್ರು. ಪ್ರತಿದಿನ ದೇವರು ತೋಟಕ್ಕೆ ಬರ್ತಾಯಿದ್ರು, ಮನುಷ್ಯನು ಆದಮ ಅವಳು ಬರ್ತಾಯಿದ್ರು, ಅವರಿಬ್ಬರೊಟ್ಟಿಗೆ ಮಾತಾಡ್ತಾಯಿದ್ರು. ಅದೇ ಪ್ರಾರ್ಥನೆ. ಪ್ರಾರ್ಥನೆ ಅಂದರೆ ಏನು? ಕೆಲವರಿಗೆ ಪ್ರಾರ್ಥನೆ ಮಾತಾಡೋಕ್ಕೆ ಬರಲ್ಲ. ಕೆಲವರಿಗೆ ಪ್ರಾರ್ಥನೆ ಬರೀ ಅಳೋಕ್ಕೆ ಗೊತ್ತು, ಇಲ್ಲ ನಗೋಕ್ಕೆ ಗೊತ್ತು, ಇಲ್ಲ ತಮ್ಮ ಲಿಸ್ಟ್ಗಳನ್ನೆಲ್ಲ ಹೇಳೋಕ್ಕೆ ಗೊತ್ತು. ಯಾರಾದರೂ ದೇವರೊಟ್ಟಿಗೆ ಮಾತಾಡಿದ್ದೀರಾ? ಅದು ಬೆಳಗ್ಗೆ ವೇಳೆ ಕೂಡ ಆರಾಧನೆ ನೆನಪು ಬರ್ತಾಯಿತ್ತು. ಆರಾಧನೆ ಅಂದರೆ ಕೇವಲ ಇಟ್ಸ್ ನಾಟ್ ಒನ್ ವೇ. ದೇವ್ರ ಹತ್ರ ಮಾತ್ರ ನಾವು ಹಾಡುವಂಥದ್ದಲ್ಲ. ಆರಾಧನೆ ಸಮಯದಲ್ಲಿ ದೇವ್ರು ಮಾತಾಡ್ತಾರೆ. ನಾವು ಆರಾಧನೆಗೆ ಬಂದಾಗ ನಾವು ದೇವರ ಸಂಧಿಸುವ ಎದುರು ನೋಡುವಿಕೆಯಿಂದ ಬರಬೇಕು. ದೇವ್ರನೊಟ್ಟಿಗೆ ಮಾತನಾಡ್ತಾನೆ ಎಂಬ ಎದುರು ನೋಡುವಿಕೆಯಿಂದ ಬರಬೇಕು. ಸೊ ಪಾಯಿಂಟ್ ಈಸ್, ದೇವರು ಏದೆನ್ ತೋಟದಲ್ಲಿ ಮನುಷ್ಯನಿಗೆ ಬೇಕಾದ ಎಲ್ಲವನ್ನು ಕೊಟ್ಟರು. ಆದರೆ ಯಾವಾಗ ಮನುಷ್ಯ ಪಾಪ ಮಾಡಿದ್ನೋ ಈ ಮೂರನ್ನು ಕಳ್ಕೊಂಡ. ಏನು ಕಳ್ಕೊಂಡ? ಈ ಲಾಸ್ಟ್ ಇಸ್ ಸೆಲ್ಫ್ ವರ್ತ್, ಅಂದರೆ ಒಂದು ಗೌರವವನ್ನು ಕಳ್ಕೊಂಡ, ತನ್ನ ಸ್ಥಾನವನ್ನು ಕಳ್ಕೊಂಡ. ಈ ಲಾಸ್ಟ್ ಇಸ್ ಸಿಗ್ನಿಫಿಕೆನ್ಸ್, ಈಗ ದೊರೆತನ ಮಾಡೋಕ್ಕಾಗ್ತಾ ಇಲ್ಲ. ಈ ಲಾಸ್ಟ್ ಇಸ್ ಸೆಕ್ಯೂರಿಟಿ, ಭದ್ರತೆಯನ್ನು ಕಳ್ಕೊಂಡ, ಎಲ್ಲ ಕಳ್ಕೊಂಡ. ಈಗ ನಾವು ಆದಾಮನಲ್ಲಿ ಹುಟ್ಟಿದಂಥ ನಾವು ಈ ಮೂರನ್ನು ಕೂಡ ಹೊಂದ್ಕೊಂಡು ಬಂದಿದ್ದೇವೆ. ನಮಗೇನು ಬೇಕು? ವಿ ನೀಡ್ ಗೌರವ, ಸ್ವಗೌರವ. ವಿ ನೀಡ್ ಸಿಗ್ನಿಫಿಕೆನ್ಸ್, ನಾನು ಪ್ರಾಮುಖ್ಯವಾದವನು. ನಮಗೆ ಸೆಕ್ಯೂರಿಟಿ ಬೇಕು, ಭದ್ರತೆ ಬೇಕು. ಬಟ್ ಪ್ರಾಬ್ಲಮ್ ಏನಂದರೆ ಈ ಮೂರನ್ನು ಇಟ್ಸ್ ಅ ಲೆಜಿಟಿಮೇಟ್ ನೀಡ್ಸ್, ಪ್ರತಿಯೊಬ್ಬರು ಕೂಡ ಬೇಕಾಗಿರತಕ್ಕಂಥ ಅಗತ್ಯಗಳು. ಬಟ್ ಇವುಗಳನ್ನು ನಾವು ಎಲ್ಲಿ ಹುಡುಕ್ತಾ ಇದ್ದೀವಿ ಅಂದರೆ ಮನುಷ್ಯರ ಬಳಿ ಹುಡುಕ್ತಾ ಇದ್ದೇವೆ, ವಸ್ತುಗಳಲ್ಲಿ ಹುಡುಕ್ತಾ ಇದ್ದೇವೆ, ಕೆಲಸ ಕಾರ್ಯಗಳು ಹುಡುಕ್ತಾ ಇದ್ದೇವೆ, ವ್ಯಾಪಾರಗಳು ಹುಡುಕ್ತಾ ಇದ್ದೇವೆ. ಬಟ್ ಇವ್ಯಾವುದು ಕೂಡ ನಮ್ಮನ್ನು ತೃಪ್ತಿಪಡಿಸೋದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ನಾವು ತೃಪ್ತಿಯಲ್ಲಿ ಜೀವಿಸ್ಬೇಕಂದ್ರೆ ಕ್ರಿಸ್ತನಲ್ಲಿ ನಾನು ಯಾರು ಎಂಬುದಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ಐ ವಿಲ್ ಫೀಲ್ ಇಂಪಾರ್ಟೆಂಟ್. ಹಾಲೆಲೂಯ. ನಾನು ಯಾರು ಇಂಪಾರ್ಟೆಂಟ್ ಅನ್ನಿಸ್ಬೇಕಾಗಿಲ್ಲ. ನನಗೆ ಐ ಆಲ್ರೆಡಿ ಫೀಲ್ ಐ ಆಮ್ ಇಂಪಾರ್ಟೆಂಟ್, ಯಾಕೆಂದರೆ ದೇವರ ಮಗು. ಹಾಲೆಲೂಯ. ನಾನು ದೇವರಲ್ಲಿ ಭದ್ರತೆ ಇದೆ ನನಗೆ. ನಿಮ್ಮ ಜೀವಿತದ ಎಲ್ಲವೂ ಕೂಡ ತೆಗೆಲ್ಪಡ್ಬೋದು. ಓಕೆ, ಜನರು ನಿಮ್ಮಿಂದ ಹೋಗ್ಬೋದು, ಕೆಲವರು ಸಾಯ್ಬೋದು, ಕೆಲವರು ಬಿಟ್ಟು ಹೋಗ್ಬೋದು. ನಿಮ್ಮೆಲ್ಲ ಕೆಲಸ ಕಾರ್ಯ ವ್ಯಾಪಾರ ಹಣ ಎಲ್ಲವೂ ಕೂಡ ಒಂದಿನ ಹೋಗ್ಬಿಡ್ಬೋದು. ಯಾವುದೋ ಪ್ರವಾಹ ಬಂದ್ರೇನೋ, ಯಾವುದೋ ಭೂಕಂಪ ಆದ್ರೇನೋ ಗ್ಯಾರಂಟಿ ಇದೆಯಾ? ಬಟ್ ನಥಿಂಗ್ ಕ್ಯಾನ್ ಟೇಕ್ ಅವೇ ಯುವರ್ ಐಡೆಂಟಿಟಿ ಇನ್ ಕ್ರೈಸ್ಟ್. ಈ ಲೋಕದಲ್ಲಿ ಬರುವಂಥ ಯಾವುದೇ ವಿಷಯ ಕೂಡ ನೀವು ದೇವರ ಮಗು ಎನ್ನುವ ಗುರುತಿಸುವಿಕೆಯನ್ನು ಯಾವುದು ಕೂಡ ಈ ಲೋಕದ ತೆಗೆದಕ್ಕೆ ಸಾಧ್ಯನೇ ಇಲ್ಲ. ಹಾಲೆಲೂಯ. ನಾನು ಯಾವಾಗ ಪರಲೋಕದ ದೇವರನ್ನ ತಂದೆ, ನಾನು ಆತನ ಮಗ, ನಾನು ಆತನ ಮಗಳು ಎಂಬ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಜೀವಿಸ್ತೇನೋ, ಆ ಪ್ರಕಟಣೆಯಿಂದ, ಕೇವಲ ತಿಳುವಳಿಕೆ ಇಲ್ಲ, ಒಂದು ಪ್ರಕಟಣೆ ಹಾಗೂ ಅನುಭವದಿಂದ ಜೀವಿಸ್ತೇನೋ, ಈ ಲೋಕದಲ್ಲಿ ಯಾವುದು ಕೂಡ ಹೆದರೋದಿಲ್ಲ. ಯಾರ ಬಗ್ಗೆ ಏನು ಅನ್ಕೊಳ್ತಾರೋ ಅದ್ರ ಬಗ್ಗೆ ನನಗೆ ಪ್ರಶ್ನೆ ಇರೋದಿಲ್ಲ. ನಾನು ಇನ್ನೂ ಏನಾದರೂ ಆಗಬೇಕು, ಇನ್ನೇನೋ ಸಂಪಾದನೆ ಮಾಡಬೇಕು ಅನ್ನೋ ಒಂದು ಅಗತ್ಯ ನನಗಿರೋದಿಲ್ಲ. ಐ ವಿಲ್ ಫೈಂಡ್ ಮೈ ಕಂಟೆಂಟ್ಮೆಂಟ್ ಆ್ಯಂಡ್ ಫುಲ್ಫಿಲ್ಮೆಂಟ್ ಇನ್ ಕ್ರೈಸ್ಟ್ ಜೀಸಸ್ ಅಲೋನ್. ಯೇಸುವಿನಲ್ಲಿ ಮಾತ್ರ ನಾನು ಸಂಪೂರ್ಣವಾದ ಸಂತೃಪ್ತಿಯನ್ನು ಹೊಂದಿಕೊಳ್ಳುವರಾಗಿರ್ತೇನೆ. ಯು ಡೋಂಟ್ ಹ್ಯಾವ್ ಟು ಲುಕ್ ಎನಿಥಿಂಗ್ ಬಿಯಾಂಡ್ ಜೀಸಸ್. ಯೇಸುವಿನ ಹೊರತಾಗಿ ನಿಮಗೆ ಬೇಕಾಗಿರೋ ಅಗತ್ಯಗಳನ್ನು ಎಲ್ಲೂ ಕೂಡ ಹುಡುಕುವ ಅಗತ್ಯನೇ ಇಲ್ಲ. ಹಾಲೆಲೂಯ. ಜೋರಾಗಿ ಚಪ್ಪಣೆ ತಟ್ಟುತ್ತಾ ದೇವರ ನಾಮವನ್ನು ನಾವು ಮಹಿಮೆ ಪಡಿಸುವಂತ. ಇವತ್ತು ಕೇವಲ ಐ ಸೆಡ್ ಓನ್ಲಿ ಇಂಟ್ರೊಡಕ್ಷನ್ ಪಾರ್ಟ್. ನಾವು ಕ್ರಿಸ್ತನಲ್ಲಿ ಇದ್ದೇವೆ ಎಂಬುದಕ್ಕೆ ಹೊಸ ಒಡಂಬಡಿಕೆಯಲ್ಲಿ 106 ವಾಕ್ಯಗಳಿವೆ. ಕ್ರೈಸ್ತರು ಅನ್ನೋ ಪದ ಎಷ್ಟು ಸರಿ ಬಳಸಲ್ಪಟ್ಟಿದೆ ಗೊತ್ತಾ? ಸತ್ಯವೇದದಲ್ಲಿ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ 3 ಸರಿ ಬರೆಯಲ್ಪಟ್ಟಿದೆ. ಬಟ್ ವಿಶ್ವಾಸಿಗಳೆಲ್ಲರನ್ನ ಹೆಚ್ಚಾಗಿ ಅವ್ರನ್ನ ಗುರುತಿಸೋದಕ್ಕೆ ಬಳಸಿರೋ ಪದ ಕ್ರಿಸ್ತನಲ್ಲಿ ಎಂಬುದಾಗಿ. ಹಾಲೆಲೂಯ. ನಮ್ಮ ಜೀವಿತ ನಾವು ಒಬ್ಬಂಟಿಗರಾಗಿಲ್ಲ, ನಾವು ಕ್ರಿಸ್ತನಲ್ಲಿ. 1 ಕೊರಿಂಥದವರಿಗೆ 15:22 ನಾವು ಓದೋಣ. ಕ್ರಿಸ್ತನಲ್ಲಿ ಏನೇನಿದೆ, ನಾವು ಯಾರು ಕ್ರಿಸ್ತನಲ್ಲಿ ಎಂಬುದಾಗಿ ಮುಂದಿನ ವಾರಗಳಲ್ಲಿ ನಾನು ಒಂದೊಂದೇ ಹೇಳ್ಕೊಂಡು ಬರ್ತೇನೆ. ಐ ಆಮ್ ಟೆಲಿಂಗ್ ಯು, ಯಾವಾಗ ನಾವು ಅರ್ಥ ಮಾಡ್ಕೊಳ್ತೇವೋ ನಾವು ಜೀವಿತದಲ್ಲಿ ಆತ್ಮವಿಶ್ವಾಸದಿಂದ ಧೈರ್ಯವಾಗಿ ನಾವು ಜೀವಿಸೋದಕ್ಕೆ ಸಾಧ್ಯ. 1 ಕೊರಿಂಥದವರಿಗೆ 15:22. ಆದಾಮನಿಂದ ಹೇಗೆ ಎಲ್ಲರೂ ಸಾಯುವವರಾದರೋ ಅದೇ ಪ್ರಕಾರ ಯೇಸು ಕ್ರಿಸ್ತನಿಂದ ಎಲ್ಲರೂ ಬದುಕುವರಾದರು. ಹಾಲೆಲೂಯ. ಫಾರ್ ಆಸ್ ಇನ್ ಆಡಮ್ ಆಲ್ ಡೈ, ಸೊ ಆಲ್ಸೋ ಇನ್ ಕ್ರೈಸ್ಟ್ ಶಲ್ ಆಲ್ ಬಿ ಮೇಡ್ ಅಲೈವ್. ಇಡೀ ಮಾನವ ಕುಲವು, ಕೇಳಿಸ್ಕೊಳ್ಳಿ, ಇಡೀ ಮಾನವ ಕುಲವು
ಅವರ 2 ಕ್ಯಾಟಗರಿಯಲ್ಲಿ ಮಾತ್ರ ಹಾಕೋಕ್ಕಾಗತ್ತೆ ನಾವು. ಐದರ್ ದೇರ್ ಇನ್ ಆ್ಯಡಮ್ ಆರ್ ದೇರ್ ಇನ್ ಕ್ರೈಸ್ಟ್. ಅವರು ಆದಾಮನಲ್ಲಿದ್ದಾರೆ ಅಥವಾ ಕ್ರೈಸ್ತನಲ್ಲಿದ್ದಾರೆ. ಇದೊಂದು ಕ್ರಿಕೆಟ್ ಟೀಮ್ದು 2 ಕ್ಯಾಪ್ಟನ್ಸ್ ಥರ. ಆದಾಮ್ ಒಂದು ಕ್ಯಾಪ್ಟನ್ನು, ಏಸು ಕ್ರಿಸ್ತನ ಒಂದು ಕ್ಯಾಪ್ಟನ್ನು. ಲೋಕದಲ್ಲಿ ಎಲ್ಲರೂ ಕೂಡ ಒಂದಲ್ಲ ಒಂದು ಟೀಮಲ್ಲಿದ್ದಾರೆ. ಆದಾಮನ ಟೀಮಲ್ಲಿದ್ದರೆ ಆದಾಮನ ಹೇಳೋದನ್ನು ಕೇಳಬೇಕು ನೀವು. ಆದಾಮ್ ಗೆದ್ದರೆ ನೀವು ಗೆಲ್ತೀರ, ಆದಾಮ್ ಸೋತ್ರೆ ನೀವು ಸೋಲ್ತೀರ. ಆದಾಮನ ಎಫೆಕ್ಟ್ ಎಲ್ಲ ನಿಮಗಾಗತ್ತೆ. ನೀವು ಏಸು ಕ್ರಿಸ್ತನ ಟೀಮಲ್ಲಿದ್ದರೆ ಏಸು ಕ್ರಿಸ್ತನ ಹೇಗೆ ನಡೀತಾರೋ ನೀವು ಅದ್ರಲ್ಲಿ ನಡೀತೀರಾ. ಏಸು ಕ್ರಿಸ್ತ ತಿಳ್ಕೊಳ್ಳುವಂಥ ತೀರ್ಮಾನಗಳು ನಿಮ್ಮ ಮೇಲೆ ಪ್ರಭಾವನ ಬೀಳುವಂತಾಗುತ್ತೆ. ಆತನ ಜಯ ನಿಮ್ಮ ಜಯ, ಆತನ ಸೋಲು ನಿಮ್ಮ ಸೋಲು. ಏಸು ಕ್ರಿಸ್ತನ ಸೋಲಕ್ಕೆ ಸಾಧ್ಯನಾ? ಇಲ್ಲ. ನಾವು ನ್ಯಾಚುರಲ್ ಆಗಿ ಹುಟ್ಟಿದಾಗ, ಪ್ರತಿಯೊಬ್ಬರು ಕೂಡ ಈ ಲೋಕದಲ್ಲಿ ಹುಟ್ಟಿದಾಗ ವಿ ಆರ್ ಬಾರ್ನ್ ಇನ್ ಆ್ಯಡಮ್. ನಾವೆಲ್ಲರೂ ಕೂಡ ಆದಾಮನಲ್ಲಿ ಹುಟ್ಟಿದ್ದೇವೆ. ಬಯಾಲಜಿಕಲಿ ಸ್ಪೀಕಿಂಗ್ ನಾವೆಲ್ಲರೂ ಕೂಡ, ಇಡೀ ಮಾನವ ಕುಲ, ಅದು ಸೈಂಟಿಸ್ಟ್ ಕೂಡ ಒಪ್ಕೊಳ್ತಾರೆ. ಇವಾಗ ಎಲ್ಲ ರಿಸರ್ಚ್ ಎಲ್ಲ ನಡೆದೋಗಿದೆ. ನಾವೆಲ್ಲರೂ ಕೂಡ ಒಂದು ಮನುಷ್ಯನಿಂದ ಬಂದಂಥ ಮಾನವ ಕುಲ ಎಂಬುದಾಗಿ ಎಲ್ಲರೂ ಕೂಡ ಅರ್ಥ ಆಗಿದೆ. ಒಬ್ಬ ಗಂಡ ಹೆಂಡತಿ ಇಬ್ಬರು ಮಾತಾಡ್ಕೊಳ್ತಾ ಇದ್ರಂತೆ. ಮಗು ಹೋಗ್ಬಿಟ್ಟು, ಚಿಕ್ಕ ಮಗಳು ಹೋಗ್ಬಿಟ್ಟು ತಾಯಿ ಹತ್ರ ಕೇಳ್ತಾರೆ, ಅಮ್ಮ ನಾವು ಎಲ್ಲಿಂದ ಬಂದ್ವಿ ಈ ಲೋಕಕ್ಕೆ ಅಂತ ಒಂದು ಪ್ರಶ್ನೆ. ಮೇ ಬಿ ಆ ಸ್ಕೂಲಲ್ಲಿ ಅದು ಚರ್ಚೆ ಆಗಿತ್ತೇನೋ, ಎವಲ್ಯೂಷನ್ ಬಗ್ಗೆನೋ, ಬಿಗ್ ಬ್ಯಾಂಗ್ ಥಿಯರಿ ಬಗ್ಗೆನೋ. ಸೊ ಮಗು ಡೌಟ್ ಬಂದು ಕೇಳ್ತಾ ಇದೆ, ಬಂದು ಅಮ್ಮ ನಾವು ಆ್ಯಕ್ಚುಲಿ ಹೆಂಗೆ ಬಂದ್ವಿ ಈ ಲೋಕಕ್ಕೆ ಅಂತ. ಸೊ ಅಮ್ಮ ಬಂದ್ಬಿಟ್ಟು ಪಾಪ ವೆರಿ ಸ್ಪಿರಿಚುವಲ್. ಸಾಧಾರಣವಾಗಿ ಹೆಂಗಸರೆಲ್ಲ ಸ್ಪಿರಿಚುವಲ್ ಆಗಿರ್ತಾರೆ ಅಲ್ವಾ? ಹೆಚ್ಚಾಗಿ ಬೈಬಲ್ ಬಗ್ಗೆ ಯೋಚನೆ ಮಾಡ್ತಾರೆ, ಹೆಂಗಸರು ಮಾತ್ರ ಅಲ್ಲ. ಓಕೆ. ಸೊ ಆ ತಾಯಿ ಹೇಳ್ತಾರೆ ಮಗಳಿಗೆ, ಇಲ್ಲ ಅಮ್ಮ, ದೇವರು ಈ ರೀತಿಯಾಗಿ ಫಸ್ಟು ಆದಾಮ ಅವಳನ್ನು ಸೃಷ್ಟಿ ಮಾಡಿದ್ರು, ನಾವೆಲ್ಲ ಮಾನವ ಕುಲ ಹಂಗೆ ಬೆಳ್ಕೊಂಬಂತು, ಆ ರೀತಿ ಬಂದ್ವಿ ಅಂತ. ಕೇಳಿಸ್ಕೊಳ್ತಾಳೆ ಹುಡುಗಿ. ಕೇಳಿಸ್ಕೊಂಬಿಟ್ಟು ತಂದೆ ಹತ್ರ ಹೋಗ್ತಾಳೆ. ತಂದೆ ಹತ್ರ ಹೋಗ್ಬಿಟ್ಟು, ಅಪ್ಪ ನಾವು ಹೇಗೆ ಬಂದ್ವಿ ಈ ಲೋಕದಲ್ಲಿ, ಸ್ಕೂಲಲ್ಲಿ ಡಿಸ್ಕಷನ್ ನಡೀತಾ ಇತ್ತು ಇವತ್ತು, ಸ್ವಲ್ಪ ಹೇಳ್ತಾರೆ ನಾವು ಹೆಂಗೆ ಬಂದ್ವಿ ಈ ಲೋಕಕ್ಕೆ ಅಂತ. ಅವನು ಹೇಳ್ತಾನೆ, ನಾವೆಲ್ಲರ ಕೋತಿಗಳಾಗಿದ್ವಿ ಒಂದು ಕಾಲದಲ್ಲಿ. ನಮ್ಮ ತಾತ ಮುತ್ತಾತಂದ್ರಲ್ಲ ಕೋತಿಗಳಾಗಿದ್ವಿ. ಸೊ ನಾವು ಆ ರೀತಿ ಕೋತಿ ಬೆಳೀತಾ ಬೆಳೀತಾ ಎವಲ್ಯೂಷನ್ ಆಗ್ತಾ ಹಿಂಗೆ ಬಂದ್ಬಿಟ್ವಿ, ಹಂಗೆ ಆಗ್ಬಿಟ್ವಿ. ಇವಳು ಕನ್ಫ್ಯೂಸ್ ಆಗ್ಬಿಡ್ತು ನಮ್ಮ ಮಗಳಿಗೆ. ಮತ್ತು ತಾಯಿ ಹತ್ರ ಹೋಗ್ತಾಳೆ. ತಾಯಿ ಹತ್ರ ಹೋಗ್ಬಿಟ್ಟು, ಅಮ್ಮ ನೀನು ಹೇಳ್ದೆ ಏನೋ ಆದಾಮ ಅವಳಿಂದ ಹಿಂಗೆ ಬಂದ್ವಿ ಅಂತ, ಅಪ್ಪ ಏನು ಹೇಳ್ತಾವ್ರೆ ಕೋತಿಯಿಂದ. ಯಾರು ನಿಜ ಅಂದರೆ ಅದಕ್ಕೆ ಅಮ್ಮ ಹೇಳ್ತಾರೆ, ನಾನು ನನ್ನ ಕುಟುಂಬದ ಬಗ್ಗೆ ಮಾತಾಡಿದೆ, ಅವ್ರ ಕುಟುಂಬದ ಬಗ್ಗೆ ಮಾತಾಡ್ತೀರಪ್ಪ ಅಂತ. ಓಕೆ, ಲಿವಿಂಗ್ ದಟ್ ಅಸೈಡ್, ಐದರ್ ವಿ ಆರ್ ಇನ್ ಆ್ಯಡಮ್ ಆರ್ ವಿ ಆರ್ ಇನ್ ಕ್ರೈಸ್ಟ್. ನಾವು ಆದಾಮನಲ್ಲಿದ್ದೇವೆ ಅಥವಾ ನಾವು ಕ್ರಿಸ್ತನಲ್ಲಿದ್ದೇವೆ. ದಟ್ ಈಸ್ ದ ಪೊಸಿಷನ್ ದಟ್ ವಿ ಹ್ಯಾವ್. ನಾವು ಹುಟ್ಟಿದಾಗ ಆದಾಮನಲ್ಲಿ ಹುಟ್ಟಿದ್ದೇವೆ, ಅಂದರೆ ನಾವು ಪಾಪದಲ್ಲಿ ಹುಟ್ಟಿದ್ದೇವೆ. ಆದಾಮದೇನೆಲ್ಲ ಇದೆಯೋ ಅದು ನಮ್ಮದು. ಆದಾಮನ ಆಸ್ತಿ ಎಲ್ಲ ನಮ್ಮದು. ಆದಾಮಿಂದ ಸಿಕ್ಕಿದ ಆಸ್ತಿ ನಮಗೇನು? ಪಾಪ, ಶಾಪ, ರೋಗ, ತಿರಸ್ಕರಿಸುವಿಕೆ, ದುಷ್ಟತನ, ಮರಣ ಎಲ್ಲವೂ ಕೂಡ ಎಲ್ಲಿಂದ ಬಂತು? ಅದೆಲ್ಲ ನಾವು ಪಡ್ಕೊಂಬಂದ್ವಿ. ಹಂಗೆ ಜೀವಿಸ್ತಾನೆ ಇದ್ದೀವಿ ನಾವು. ಬಟ್ ಯಾವಾಗ ನಾವು ರಕ್ಷಣೆ ಹೊಂದಿದ್ವಿ, ದ ಸಮಥಿಂಗ್ ಪವರ್ಫುಲ್ ಹ್ಯಾಪನ್. ನಾವು ಇದನ್ನು ಅರ್ಥ ಮಾಡ್ಕೊಂಡು ಮಿಸ್ ಮಾಡ್ಕೊಳ್ತೇವೆ. ನಾವು ಈ ರಕ್ಷಣೆಗೆ ಬಂದಾಗ ಒಂದು ಭಾಳ ಶಕ್ತಿಪೂರ್ವಕವಾದ ವಿಷಯ ನಮ್ಮಲ್ಲಿ ನಡೀತು. ಅದನ್ನ ಅರ್ಥ ಮಾಡ್ಕೊಂಡಿಲ್ಲ, ರೆವಲ್ಯೂಷನಲೈಸ್ ಅವರ್ ಲೈಫ್ಸ್. ನಾವು ಕ್ರಿಸ್ತನಲ್ಲಿ ಬಂದಿದ್ದೇವೆ. ನಾವು ಕೇಳಿ ರಕ್ಷಣೆ ಅಂದರೆ ಪಾಪ ಕ್ಷಮಾಪಣೆ ಹೊಂದ್ಕೊಂಡ್ವಿ. ಇನ್ನು ಲೋಕ ಎಲ್ಲ ಕೂಡ ನಾವು ಜೀವಿಸೋ ಕಾಲ ಎಲ್ಲ ಕಷ್ಟದಲ್ಲಿ, ನೋವಲ್ಲಿ, ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅದನ್ನೇ ಮಾಡ್ಕೊಂಡು ಜೀವಿಸ್ಬಿಡ್ತೇವೆ. ಬಟ್ ವೆನ್ ವಿ ಅಂಡರ್ಸ್ಟ್ಯಾಂಡ್ ದಿಸ್ ಪವರ್ಫುಲ್ ಟ್ರೂತ್, ರಕ್ಷಣೆ ಆದಾಗ ನಮ್ಮಲ್ಲಿ ಏನು ನಡೀತೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಾಗ ಇಟ್ ವಿಲ್ ಚೇಂಜ್ ಅವರ್ ಕ್ರಿಶ್ಚಿಯನ್ ಲೈಫ್. ಓಕೆ, ನಾವು ಕ್ರಿಸ್ತನಲ್ಲಿ ಬಂದಾಗ ಆದಾಮನಿಂದ ಎತ್ತಿ ದೇವರು ನಮ್ಮನ್ನು ಎಲ್ಲಿಟ್ರೀಗ? ಕ್ರಿಸ್ತನಲ್ಲಿ, ಸ್ಪಿರಿಚುವಲಿ ಸ್ಪೀಕಿಂಗ್. ಓಕೆ, ಕ್ರಿಸ್ತನಲ್ಲಿ ನಾವು ಉಂಟಾದಾಗ, ಆದಾಮನಲ್ಲಿದ್ದಾಗ ಆದಾಮದಲ್ಲಿ ಏನಾಯಿತು? ನಮ್ದಾಯಿತು. ಈಗ ಕ್ರಿಸ್ತನಲ್ಲಿ ನಾವು ಬಂದಾಗ ಕ್ರಿಸ್ತನದಲ್ಲ ಏನಾಯಿತು? ನಮ್ದಾಯಿತು. ಕ್ರಿಸ್ತನಲ್ಲಿ ಏನೇನಿದೆ? ಕ್ರಿಸ್ತನ ಆಸ್ತಿ ಏನು? ದೇವರ ಮಕ್ಕಳಾಗಿದ್ದೇವೆ, ಪಾಪ ಕ್ಷಮಾಪಣೆ ಹೊಂದ್ಕೊಂಡಿದ್ದೇವೆ, ಆಶೀರ್ವಿಸಲ್ಪಟ್ಟಿದ್ದೇವೆ, ಸ್ವೀಕರಿಸಲ್ಪಟ್ಟಿದ್ದೇವೆ, ಗೌರವವನ್ನು ಪಡ್ಕೊಳ್ತೇವೆ, ನಿತ್ಯ ಜೀವನ ಪಡ್ಕೊಳ್ತೇವೆ, ಜಯವನ್ನು ಪಡ್ಕೊಳ್ತೇವೆ. ಕ್ರಿಸ್ತನಲ್ಲಿ ಏನಾಗಿದೆಯೋ ಅವೆಲ್ಲವೂ ಕೂಡ ನಮ್ಮದು. ಇಸ್ಂಟ್ ದಟ್ ವಂಡರ್ಫುಲ್? ಹಾಲೆಲೂಯಾ, ಹಾಲೆಲೂಯಾ. ಈ ಒಂದು ಪ್ರಕಟಣೆಯನ್ನು ಹೊಂದ್ಕೊಂಡಾಗ ಮಾತ್ರನೇ ನಾವು ಕ್ರೈಸ್ತವ ಜೀವಿತದಲ್ಲಿ ಜಯಭರಿತವಾದ ಜೀವಿತವನ್ನು ಜೀವಿಸೋಕ್ಕೆ ಸಾಧ್ಯ. ಜೀವನವೆಲ್ಲ ಸಭೆಗೆ ಬಂದು ಈ ಪ್ರಕಟಣೆ ಹೊಂದ್ಕೊಂಡಿಲ್ಲ ಅಂದರೆ ಕ್ರಿಸ್ತನಿರತಕ್ಕಂಥ ಜಯವನ್ನು ನಮ್ಮ ಸ್ವಂತ ಜೀವನದಲ್ಲಿ ಅನುಭವಿಸೋಕ್ಕೆ ಸಾಧ್ಯನೇ ಇಲ್ಲ.
ಇನ್ನೊಂದು ವಾಕ್ಯನ ಓದೋಣ, ಯಾವ ರೀತಿ ಇದು ಬದಲಾವಣೆ ಆಗಿದೆ ಎಂಬುದಾಗಿ. ರೋಮಾಪುರದವರಿಗೆ 6ನೇ ಅಧ್ಯಾಯ 3ರಿಂದ 4. ಕ್ರಿಸ್ತ ಯೇಸುವಿನೊಂದಿಗೆ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವೆಂದು ನಿಮಗೆ ತಿಳಿಯೋದು. ಇದು ನೀರಿನ ದೀಕ್ಷಾ ಸ್ನಾನದ ಬಗ್ಗೆ ಹೇಳ್ತಾ ಇಲ್ಲ. ಇದು ಯಾವ ರೀತಿ ಯಾವ ದೀಕ್ಷಾ ಸ್ನಾನ ಇದು? ಕ್ರಿಸ್ತ, ಎಲ್ಲ ನೋಡಿ ಅಲ್ಲಿ, ಕ್ರಿಸ್ತ ಯೇಸುವಿನೊಂದಿಗೆ ಸೇರುವುದಕ್ಕೆ ದೀಕ್ಷಾ ಸ್ನಾನ, ಬ್ಯಾಪ್ಟಿಸಮ್ ಇನ್ ಟು ಕ್ರೈಸ್ಟ್ ಜೀಸಸ್. ಸುಮಾರು ದೀಕ್ಷಾ ಸ್ನಾನಗಳಿವೆ. ನಾವು ಕೆಲ ನೀರಿನ ದೀಕ್ಷಾ ಸ್ನಾನ ಮಾತ್ರ ಅಂದ್ಕೊಳ್ತೇವೆ. ನೀರಿನ ದೀಕ್ಷಾ ಸ್ನಾನ ಇದೆ ಸತ್ಯವೇದದಲ್ಲಿ, ಪವಿತ್ರಾತ್ಮನ ದೀಕ್ಷಾ ಸ್ನಾನ ಇದೆ, ಕ್ರಿಸ್ತ ದೇಹದ ದೀಕ್ಷಾ ಸ್ನಾನವಿದೆ, ಇನ್ನೊಂದು ಕ್ರಿಸ್ತವನ್ನು ಒಟ್ಟಿಗೆ ಸೇರೋದಕ್ಕೋಸ್ಕರ ನಾವು ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿದ್ದೇವೆ. ವಿಶ್ವಾಸಿಗಳಾದ ನಾವು ಪ್ರಿಯರೇ ಎಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕು, ಕ್ರೈಸ್ತವರಾದ ನಾವು ಯಾರಲ್ಲಿ ಸೇರಿದ್ದೇವೆ? ನಾವು ಹಾಲೆಲೂಯಾ, ದಿಸ್ ಅ ಪವರ್ಫುಲ್ ಟ್ರೂತ್. ಕ್ರಿಸ್ತನಲ್ಲಿ ನಾವು ಒಂದಾಗಿದ್ದೇವೆ. ಹಾಲೆಲೂಯಾ, ಹಾಲೆಲೂಯಾ. ಆತನಲ್ಲಿ ಒಂದಾಗಿ ಏನೆಲ್ಲ ನಡೀತು ಯೋಚನೆ ಮಾಡಿ. ಹೀಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ, ಅಂದರೆ ಕ್ರಿಸ್ತನಲ್ಲಿ ಒಂದಾದಾಗ, ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದ್ದರಿಂದ ಕ್ರಿಸ್ತು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದ ಎದ್ದು ನೂತನ ಜೀವದಲ್ಲಿ ನಡೆದುಕೊಳ್ಳಬೇಕು. ಹಲ್ಲೆಲೂಯಾ. ನಾವು ಯಾವಾಗ ಕ್ರಿಸ್ತನಲ್ಲಿ ಒಂದಾದ್ವೋ ಅದರ ಅರ್ಥ ಏನಂದರೆ, ಆತನ ಸತ್ತಾಗ ಯಾರು ಸತ್ರು? ನಾವು ಸತ್ವಿ. ನಾವೇನು ಮರಣನ ಎದುರಬೇಕಾಗಿಲ್ಲ, ಮರಣಕ್ಕೋಸ್ಕರ ಎದುರಬೇಕಾಗಿಲ್ಲ. ನಾವು ಮರಣ ನಮಗಿಲ್ಲ. ಇಟ್ಸ್ ಜಸ್ಟ್ ಅ ಮೂಮೆಂಟ್ ಆಫ್ ಟ್ರಾನ್ಸಿಷನ್. ಶರೀರದಲ್ಲಿ ಸತ್ತೋಗ್ತೇವೆ, ಇಮ್ಮಿಡಿಯೇಟ್ಲಿ ವಿಲ್ ಬಿ ಟ್ರಾನ್ಸ್ಪೋರ್ಟೆಡ್ ಇನ್ ಟು ದ ಹೆವೆನ್ಲಿ ಪ್ರೆಸೆನ್ಸ್ ಆಫ್ ಜೀಸಸ್. ದೇವರ ಸಾನ್ನಿಧ್ಯದಲ್ಲಿ ನಾವು ಇರ್ತೇವೆ. ಸೊ ನಾವು ಮರಣಕ್ಕೆ ಎದುರೋ ಒಂದು ಇದೇ ಇಲ್ಲ ನಮಗೆ. ಓಕೆ, ಆತನ ಸತ್ತಾಗ ನಾವು ಸತ್ವಿ, ಆತನ ಉಣಲ್ಪಟ್ಟಾಗ ನಾವು ಉಣಲ್ಪಟ್ವಿ, ಅಂದರೆ ನಮ್ಮ ಹಳೆಯ ಮನುಷ್ಯರ ಬಗ್ಗೆ ಹೇಳ್ತಾ ಇದೆ. ಆತನ ಎಬ್ಬಿಸಲ್ಪಟ್ಟಾಗ ನಾವು ಕೂಡ ಎಬ್ಬಿಸಲ್ಪಟ್ಟಿವಿ. ನಾವು ರಕ್ಷಣೆ ಹೊಂದಾಗ ವಿ ಬಿಕೇಮ್ ನ್ಯೂ, ಎಂಟೈರ್ಲಿ ಎವ್ರಿಥಿಂಗ್ ಹ್ಯಾಸ್ ಬಿಕಮ್ ಬ್ರ್ಯಾಂಡ್ ನ್ಯೂ. ನಾವು ಒಂದು ಹೊಸ ವ್ಯಕ್ತಿಯಾಗಿದ್ದೇವೆ. ಆ ಒಂದು ಹೊಸ ವ್ಯಕ್ತಿಯಾಗಿ ನಾವು ನಡೆದುಕೊಳ್ಬೇಕಾಗಿದೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ಯಾವ ರೀತಿ ಗೊತ್ತಾ ನೋಡ್ತಾ ಇರೋದು? ಏನಾದರೂ ಒಂದು ಇದೆಯಾ? ನಾನು ಓಕೆ, ಲೆಟ್ ಮಿ ಟ್ರೈ ದಿಸ್. ಇದು ಬುಕ್ ಮಾರ್ಕ್ ಇದೆ, ಇದು ಬೈಬಲ್ ಇದೆ. ಓಕೆ, ಬೈಬಲ್ ಯಾರು? ಜೀಸಸ್ ಅಂದ್ಕೊಳ್ಳಿ. ಇದು ಯಾರು? ನಾವು ಅಂದ್ಕೊಳ್ಳಿ. ಈಗ ನಾವು ರಕ್ಷಣೆ ಹೊಂದಾಗ ಏನಾಗಿದ್ದೇವೆ? ಕ್ರಿಸ್ತನಲ್ಲಿ ಒಳಗೋಗ್ಬಿಟ್ಟಿದ್ದೇವೆ. ಸೊ ದೇವ್ರು ನಮ್ಮನ್ನು ನೋಡಿದಾಗ ಯಾರನ್ನು ನೋಡ್ತಾ ಇದ್ದಾರೆ? ನಮ್ಮನ್ನು ನೋಡಿ ದೇವ್ರು ಯಾಕೆ ಗೊತ್ತಾ ಪ್ರೀತಿಸ್ತಾ ಇರೋದು? ನಮ್ಮ ಸೌಂದರ್ಯ ನೋಡಿ ಅಲ್ಲ, ನಮ್ಮ ಒಳ್ಳೆತನ ನೋಡಿ ಅಲ್ಲ, ನಮ್ಮ ಆತ್ಮಿಕತೆ ನೋಡಿ ಅಲ್ಲ, ನಮ್ಮ ಪ್ರಾರ್ಥನೆ ನೋಡಿ ಅಲ್ಲ. ಅವ್ರು ಎಷ್ಟು ಒಳ್ಳೆ ನನ್ನ ಮಕ್ಕಳು ಅಂದ್ಬಿಟ್ಟು ದೇವ್ರು, ಅಯ್ಯೋ ನನ್ನ ಮಕ್ಕಳ ಥರ ಯಾರಿಲ್ಲ ಅಂತ ಹೇಳ್ತಾ ಇಲ್ಲ ದೇವರು. ವೆನ್ ಈ ಸೀಸ್ ಯೇಸು ಕ್ರಿಸ್ತನ್, ದೇವರು ನಮ್ಮನ್ನು ನೋಡಿದಾಗ ಯಾರನ್ನು ನೋಡ್ತಾ ಇದ್ದಾರೆ? ಯೇಸು ಕ್ರಿಸ್ತನಲ್ಲಿ ನಾವು ಸಂಪೂರ್ಣರಾಗಿದ್ದೇವೆ. ಸೊ ಟುಡೇ ಐ ಡೋಂಟ್ ಹ್ಯಾವ್ ಟು ಡೂ ಎನಿಥಿಂಗ್ ಟು ಅರ್ನ್ ದ ಲವ್ ಆ್ಯಂಡ್ ದ ಗ್ರೇಸ್ ಆ್ಯಂಡ್ ದ ಮರ್ಸಿ ಆಫ್ ಗಾಡ್ ಇನ್ ಮೈ ಲೈಫ್. ನನ್ನ ದೇವರ ಪ್ರೀತಿಯನ್ನು ಪಡ್ಕೊಳ್ಳೋಕ್ಕೆ ನಾನು ಏನು ಮಾಡಬೇಕಾಗಿಲ್ಲ, ಅದನ್ನು ನಾನು ಸಂಪಾದನೆ ಮಾಡ್ಕೊಳ್ಬೇಕಾಗಿಲ್ಲ. ಗಾಡ್ ಲವ್ಸ್ ಮೀ ಬಿಕಾಸ್ ಐ ಆಮ್ ಹಿಸ್ ಚೈಲ್ಡ್. ನಾನು ಆತನ ಮಗುವಾಗಿರೋದ್ರಿಂದ ಆತನ ಪ್ರೀತಿ ಮಾಡ್ತಾ ಇದ್ದಾರೆ. ನಾವು ಹೆಚ್ಚಿಗೆ ಪ್ರಾರ್ಥನೆ ಮಾಡಿದ್ರೆ ದೇವರು ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ, ಕಡಿಮೆ ಪ್ರಾರ್ಥನೆ ಮಾಡಿದ್ರೆ ಕಡಿಮೆ ಪ್ರೀತಿ ಮಾಡ್ತಾರೆ, ಹೆಚ್ಚಾಗಿ ಉಪವಾಸ ಮಾಡಿದ್ರೆ ಹೆಚ್ಚಾಗಿ ದೇವ್ರ ಪ್ರೀತಿ ಮಾಡ್ತಾರೆ ಅಂತ ಅಂದ್ಕೊಂಡ್ಬಿಡ್ತೇವೆ. ಆ ರೀತಿ ಅಂದ್ಕೊಂಡ್ರೆ ಏನಾಗುತ್ತೆ ಗೊತ್ತಾ? ನೀವು ದೇವ್ರ ಹತ್ರ ಪ್ರಾರ್ಥನೆ ಮಾಡಬೇಕಂದ್ರೆ, ಸತ್ಯವೇದ ಓದಬೇಕಂದ್ರೆ, ಪ್ರಾರ್ಥನೆ ಮಾಡಬೇಕಂದ್ರೆ ನಿಮ್ಮ ಬಗ್ಗೆ ನಿಮಗೆ ಯು ಫೀಲ್ ಗುಡ್ ಅಬೌಟ್ ಇಟ್. ಬಟ್ ಯಾವಾಗ ನೀವು ಪ್ರಾರ್ಥನೆ ಮಾಡೋಕ್ಕಾಗ್ತಾ ಇಲ್ವೋ, ಪಾಪದಲ್ಲಿ ಬೀಳ್ತೀರೋ, ಶೋಧನೆಯಲ್ಲಿ ಬೀಳ್ತೀರಾ, ಅವಾಗೇನಾಗುತ್ತೆ? ಯು ವಿಲ್ ಫೀಲ್ ಯುವರ್ ಫಾರ್ ಅವೇ ಫ್ರಮ್ ಗಾಡ್. ದೇವರಿಂದ ದೂರ ಇದ್ದೀರಾ, ದೇವರ ಕೋಪ ಬಂದ್ಬಿಟ್ಟಿದೆ ಅನ್ನೊಂದು ಭಾವನೆ ಬರುತ್ತೆ. ಬಟ್ ಯಾವಾಗ ನೀವು ಈ ಪ್ರಕಟಣೆ ಅರ್ಥ ಮಾಡ್ಕೊಳ್ತೀರೋ, ನಾವು ಕ್ರಿಸ್ತನಲ್ಲಿ ಒಂದಾಗಿದ್ದೇವೆ ಅಂದಾಗ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ ದೇವರು ನಮ್ಮಿಂದ ಎಂದಿಗೂ ಕೂಡ ದೂರ ಹೋಗೋದಿಲ್ಲ. ದೇವರ ಪ್ರೀತಿ ನಮ್ಮ ಮೇಲೆ ECG ಗ್ರಾಫ್ ಥರ ಮೇಲೆ ಕೆಳಗೆ ಹೋಗಲ್ಲ. ನಮ್ಮ ಪ್ರೀತಿ ಹಿಂಗೆ ಹೋಗ್ತಾ ಇರುತ್ತೆ ದೇವ್ರ ಮೇಲೆ. ಬಟ್ ದೇವರಿಗೆ ನಮ್ಮ ಮೇಲಿರೋ ಪ್ರೀತಿ ಕಾನ್ಸ್ಟೆಂಟ್, ಒಂದೇ ರೀತಿ. ಹಲ್ಲೆಲೂಯಾ. ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ಬೈಬಲ್ ಓದ್ತೇನೆ, ಪ್ರಾರ್ಥನೆ ಮಾಡ್ತೇನೆ, ಉಪವಾಸ ಮಾಡ್ತೇನೆ, ಬಟ್ ದೇವರಿಂದ ಏನು ಸಂಪಾದನೆ ಮಾಡ್ಕೊಳಕ್ಕಲ್ಲ. ಬಟ್ ಐ ಡೂ ದಟ್ ಬಿಕಾಸ್ ಐ ಲವ್ ಗಾಡ್. ನಾನು ದೇವರನ್ನ ಪ್ರೀತಿ ಮಾಡೋ ಕಾರಣದಿಂದ, ದೇವರನ್ನ ತಿಳ್ಕೊಳ್ಬೇಕು ಕಾರಣದಿಂದ ಅವೆಲ್ಲ ನಾನು ಮಾಡ್ತೇನೆ ಹೊರತು, ಬಿಕಾಸ್ ನನ್ ಆಫ್ ಅಸ್ ಕ್ಯಾನ್ ಅರ್ನ್ ಸಾಲ್ವೇಷನ್ ಆ್ಯಂಡ್ ರೈಚಿಯಸ್ನೆಸ್.
ನೀತಿಯನ್ನು, ಪರಿಶುದ್ಧತೆಯನ್ನು, ದೇವರ ಪ್ರೀತಿಯನ್ನು ವಿ ಕ್ಯಾನ್ ನೆವರ್ ಅರ್ನ್. ಸಂಪಾದನೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಒಂದು ವೇಳೆ ಸಂಪಾದನೆ ಮಾಡ್ಕೊಳ್ಳಿದ್ರೆ ದೇವರು ಹೇಳಿದರೆ ನೀನು ಕರೆಕ್ಟಾಗಿ ಪ್ರಾರ್ಥನೆ ಮಾಡು, ಪ್ರತಿದಿನ 1 ಗಂಟೆ ನೀನು ಪ್ರಾರ್ಥನೆ ಮಾಡು, ನೀನು ಅಟ್ಲೀಸ್ಟ್ ದಿನಕ್ಕೆ ಒಂದು ಕೀರ್ತನೆ ಅದನ್ನು ಬಾಯ್ಪಾಠ ಮಾಡ್ಕೊಂಡು ಬರಬೇಕು, ಅಲ್ಲ ಆಗಲಿ ಬಂದ್ರೇ ನಾನು ನಿನ್ನ ಪ್ರೀತಿ ಮಾಡ್ತೀನಿ ಅಂದರೆ ಜನ ನಿಂತ್ಕೊಳ್ತೀರ ದೇವ್ರ ಮುಂದೆ. ಯಾವುದೇ ಪಾಪ ಕೂಡ ಮಾಡಬಾರ್ದು, ಓಕೆ, ಕೋಪ ಪಟ್ಟಿರಬಾರ್ದು, ಯಾರನ್ನು ಬೈದಿರಬಾರ್ದು, ಎಲ್ಲ ಕರೆಕ್ಟಾಗಿದ್ರೇ ನಾನು ನಿನ್ನ ಪ್ರೀತಿ ಮಾಡ್ತೀನಿ ಅಂದರೆ ಎಷ್ಟು ಜನ ನಾವು ದೇವರ ಪ್ರೀತಿಯನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾಯಿತ್ತು. ಸರ್, ಇದು ನಾವು ಪಡ್ಕೊಳ್ಬೇಕಾದ ದೊಡ್ಡ ಪ್ರಕಟಣೆ ಏನಂದರೆ, ಗಾಡ್ಸ್ ಲವ್ ಈಸ್ ನಾಟ್ ಬೇಸ್ಡ್ ಆನ್ ಅವರ್ ಪರ್ಫಾರ್ಮೆನ್ಸ್ ಬಟ್ ಇಸ್ ಬೇಸ್ಡ್ ಆನ್ ಅವರ್ ಪೊಸಿಷನ್ ಇನ್ ಕ್ರೈಸ್ಟ್ ಜೀಸಸ್. ದೇವರ ಪ್ರೀತಿ ಅದು ನಮ್ಮ ಪರ್ಫಾರ್ಮೆನ್ಸ್ ಮೇಲೆ ಬೇಸ್ ಆಗಿಲ್ಲ, ಬಟ್ ಇಸ್ ಬೇಸ್ಡ್ ವಾಟ್ ಕ್ರೈಸ್ಟ್ ಇಸ್ ಡನ್ ದ ಕ್ರಾಸ್. ನಾವೇನು ಮಾಡ್ತೀವೋ ಅದ್ರ ಮೇಲೆಲ್ಲ ದೇವರ ಪ್ರೀತಿ ಆಧಾರವಾಗಿರೋದು. ಬಟ್ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಏನು ಮಾಡಿದಾನೋ ಅದರ ಆಧಾರದಿಂದ ಗಾಡ್ ಲವ್ಸ್ ಮೀ, ಗಾಡ್ ಅಕ್ಸೆಪ್ಟ್ಸ್ ಮೀ, ಐ ಆಮ್ ಹಿಸ್ ಬಿಲವಡ್. ಹಲ್ಲೆಲೂಯಾ. ಕೊನೆಯದಾಗಿ ವಾಕ್ಯನ ಒಂದು ಮುಗಿಸೋಣ. 1 ಕೊರಿಂಥ 1:30-31. ದೇವರು ಈ ರೀತಿ ಮಾಡಿದ್ದರಿಂದಲೇ ಈಗ ನೀವು ಕ್ರಿಸ್ತ ಯೇಸುವಿನಲ್ಲಿದ್ದೀರಿ. ಯಾರಲ್ಲಿದ್ದೀವಿ ನಾವು? ಯಾರು ಮಾಡಿದ ಕಾರ್ಯ? ದೇವರು. ಕ್ರಿಸ್ತ ಯೇಸು ದೇವರ ಕಡೆಯಿಂದ ನಮಗೆ ಜ್ಞಾನವೂ ನೀತಿಯೂ ಶುದ್ಧಿಯೂ ಮತ್ತು ವಿಮೋಚನೆಯೂ ಆಗಿದ್ದಾನೆ. ಹೆಚ್ಚಳ ಪಡುವವನು ಕರ್ತನಲ್ಲಿಯೇ ಹೆಚ್ಚಳ ಪಡಲಿ ಎಂಬ ವೇದೋಕ್ತಿ ನೆರವೇರೋದಕ್ಕಾಗಿಯೇ ಹೀಗಾಯಿತು. ಹಲ್ಲೆಲೂಯಾ. ನಾವು ಯಾರಲ್ಲಿದ್ದೇವೆ ಪ್ರಿಯರೇ? ಅರ್ಥ ಆಗ್ತಾ ಇದೆ ನಾನು ಹೇಳ್ತಿರೋದು? ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಸೇಯಿಂಗ್? ನಾವೆಲ್ಲಿದ್ದೇವೆ ಈಗ? ಸೊ ಈಗ ನಿಮ್ಮನ್ನು ನೀವು ಯಾವ ರೀತಿ ನೋಡ್ಕೊಳ್ತಾ ಇರ, ನೀವು ಒಳಗೆ ನೀವು ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡ್ತೀರಿ, ಯೋಚನೆ ಬದಲಾಗಬೇಕು. ಅರೆ ನನ್ನ ಪ್ರಯೋಜನಕ್ಕೆ ಬಾರದವನು, ನನ್ನಲ್ಲಿ ಯಾವುದೇ ಯೋಗ್ಯತೆ ಇಲ್ಲ, ನನ್ನಲ್ಲಿ ಪ್ರೀತಿಸುವವರು ಯಾರೂ ಇಲ್ಲ, ನನ್ನಲ್ಲಿ ಯಾವುದೇ ತಲಾಂತ ಇಲ್ಲ, ಕೌಶಲ್ಯಗಳಿಲ್ಲ, ನೋಡೋಕ್ಕೆ ಚೆನ್ನಾಗಿಲ್ಲ, ನನ್ನ ಅನಾಥನು, ಈ ರೀತಿಯಾದ ಭಾವನೆಗಳು ಬರೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ನೀವು ಎಲ್ಲಿದ್ದೀರ ಈಗ? ಕ್ರಿಸ್ತನಲ್ಲಿದ್ದೀರ. ಕ್ರಿಸ್ತನಿರುವುದು ನಿಮ್ಮದಾಗಿದೆ. ಹಲ್ಲೆಲೂಯಾ. ಆ ಒಂದು ಭರವಸೆಯಿಂದ ನಾವು ಜೀವಿಸಬೇಕಾಗಿದೆ. ಹೆಚ್ಚಳ ಪಡೋರು ಯಾವುದ್ರಲ್ಲಿ ಹೆಚ್ಚಳ ಪಡಬೇಕು? ಕ್ರಿಸ್ತನೇ. ನಾನು ಕ್ರಿಸ್ತನಲ್ಲಿಯೇ ನಾನು ಹೆಚ್ಚಳ ಪಡಬೇಕಾಗಿರೋದು ನನ್ನ ಸಂಪಾದನೆ ಬಗ್ಗೆ ಅಲ್ಲ, ನನ್ನ ಮನೆ ಬಗ್ಗೆ ಅಲ್ಲ, ನನ್ನ ಕಾರ್ ಬಗ್ಗೆ ಅಲ್ಲ, ನನ್ನ ಒಂದು ಸೌಂದರ್ಯದ ಬಗ್ಗೆ ಅಲ್ಲ. ನಾನು ಹೆಚ್ಚಳ ಪಡಬೇಕಾದ್ರೆ ಯಾರಲ್ಲಿ? ಕ್ರಿಸ್ತನಲ್ಲಿ. ಬಿಕಾಸ್ ಹಿ ಹ್ಯಾಸ್ ಗಿವನ್ ಟು ಮೀ ಎವ್ರಿಥಿಂಗ್. ಸೊ ಮುಂದುವರಿದು ಈ ಒಂದು ಟೀಚಿಂಗ್ಸಲ್ಲಿ ಹೋಗ್ಬೇಕಂದ್ರೆ ಕ್ರಿಸ್ತನಲ್ಲಿ ನಾವು ಯಾರು ಎಂಬುದಾಗಿ ಅರ್ಥ ಮಾಡಿಕೊಂಡಾಗ ನಾವು ಕ್ರೈಸ್ತವ ಜೀವಿತದ ಜಯವನ್ನು ನಾವು ಅನುಭವಿಸೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಸೊ ಇಂಟ್ರೊಡಕ್ಷನಲ್ಲಿ ಇವತ್ತು ನೀವು ಅರ್ಥ ಮಾಡ್ಕೊಳ್ಬೇಕಾದ ಫಸ್ಟು ಪಾಯಿಂಟ್ ಏನಂದರೆ, ನಾವು ಎಲ್ಲಿದ್ದೇವೆ? ಕ್ರಿಸ್ತನಲ್ಲಿ. ಹಲ್ಲೆಲೂಯಾ. ಸೊ ಮುಂದಿನ ದಿನಗಳಲ್ಲಿ ಕ್ರಿಸ್ತನಲ್ಲಿ ಇರುವುದರಿಂದ ನಾವು ಎಂಥ ಆಶೀರ್ವಾದಗಳನ್ನು ಪಡ್ಕೊಂಡಿದ್ದೇವೆ ಎಂಬುದನ್ನು ನಾವು ನೋಡುವಂತರಾಗೋಣ.